ಕೃಷ್ಣಾಚಾರ್ಯ ಕಾಖಂಡಿ ಅವರಿಂದ ಪ್ರವಚನ ಕೇಳಬೇಕು. ಒಂದು ರುಕ್ಮೀಶ ವಿಜಯ ಅಂತ ಹೇಳಿ ಶ್ರೀ ವಾದಿರಾಜರು ಬರೆದಂತಹ ಗ್ರಂಥದ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸೀಟುಗಳನ್ನು ಗ್ರಹಿಸಿಕೊಂಡು ಶಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋ ನಿಧಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇ ತಾಪತ್ರಯಾಪಹಂ ಚಿತ್ರೈ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಇಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುಂ ಮುಂದೆ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲುವೇ ಸ್ವಭಕ್ತಾನುಗ್ರಹಾರ್ಥಾಯ ಸಾಮೀಪ್ಯಾದ್ರೋಮಾಗತಾನ್ ಮಹಿಪದಿಂ ಗುರುಂ ಮುಂದೆ ಸರ್ವವಿದ್ಯಾ ವಿಶಾರದಾನ್ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಕಡು ಕರುಣನೀನೆಂದೆರದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಸ್ವಸ್ಥಸ್ತದಾಮಕಿಲ ಸನ್ಮಂಗಲಾನಿ ಭವಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಧರ್ಮಾದ್ಯಕಿಲ ಪುರುಷಾರ್ಥ ಸಾಧನೀಭೂತೆ ಶ್ವೇತಾನಾಂ ನಿಕನ್ನಿಕಾಯಾ ವಿವಾಹಕ್ಯ ಸಂದರ್ಭೆ ಪ್ರಹ್ಲಾದ ದಂಪತ್ಯೋಃ ಷಷ್ಠಿಪೂರ್ತಿ ಸಂದರ್ಭೆ ಅದ್ಯ ಕಥಾ ರುಕ್ಮಿಣೀ ಸ್ವಯಂವರೋ ನಾಮ ರುಕ್ಮಿಣೀಶು ವಿಜಯೋ ನಾಮ ಅದ್ಯ ಕಥಾ ಕಿಂಚಿತ್ ಪ್ರಸಕ್ತಿ ಪ್ರಾರಂಭಃ. ಹರಿ ಓಂ ಹರಿ ಓಂ ಹರಿ ಓಂ. ಅದುಃಖಮಿತರತ್ ಸರ್ವಂ ಜೀವಾಯೇವ ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷಾ ಪ್ರವರ್ತತೆ. 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಯಾವ ಜೀವರಾಶಿಗಳಿಗೂ ಕೂಡ ಸಾಯಂಕಾಲಕ್ಕಿರಲಿ, ನಾಳೆಗೆ ಇರಲಿ, ಒಂದು ತಿಂಗಳಿಗಿರಲಿ, ಮಗಳಿಗೆ ಇರಲಿ, ಮೊಮ್ಮಕ್ಕಳಿಗಿರಲಿ, ಮರಿಮೊಮ್ಮಕ್ಕಳಿಗಿರಲಿ, ಆಜೀವನ ಪರ್ಯಂತರವಾಗಿರಲಿ ಕೂಡಿಡುವ ಅಪೇಕ್ಷೆಗಳು ಬೇರಾವ ಪ್ರಾಣಿಗಳಿಗೂ ಇಲ್ಲ. ಕೂಡಿಡುವ ಒಂದೇ ಒಂದು ಅಪೇಕ್ಷೆ ಯಾರಿಗಿದೆ ಅಂತಾದರೆ ಅದು ಮನುಷ್ಯನೊಬ್ಬನಿಗೆ. ಹಾಗಾಗಿಯೇ ಈ ಎಲ್ಲ ಕರ್ಮಗಳು ಶಾಸ್ತ್ರಗಳಲ್ಲಿ ವಿಹಿತವಾಗಿರ್ತಕ್ಕಂತಹ ವಿಚಾರಗಳು ಯಾರಿಗಾದರೂ ಅದು ಬೇಕಾಗಿದ್ದರೆ ಅದು ಯಾರಿಗೆ ಅಂತ ಕೇಳಿದಾಗ ನಮಗಷ್ಟೇ ಅದು. ಅದಕ್ಕಾಗಿ ಶ್ರುತಿವಾಕ್ಯ ಹೇಳುತ್ತದೆ, ಅದುಃಖಮಿತರತ್ ಸರ್ವಂ ಜೀವಾಯೇವತ ದುಃಖಿನಃ. ಉಳಿದೆಲ್ಲ ಜೀವರಾಶಿಗಳಲ್ಲಿ ಮನುಷ್ಯನೇ ಅತಿಯಾದ ದುಃಖಿಯಾಗಿರ್ತಕ್ಕಂಥವನಾಗುತ್ತಲಿದ್ದಾನೆ. ನಮ್ಮ ಸುಖ ನಮಗೆ ಕಾಣಲಿಕ್ಕಾಗ್ತಾ ಇಲ್ಲ. ಇನ್ನೊಬ್ಬರ ಏಳಿಗೆಯನ್ನು ಕಂಡು ದುಃಖಪಟ್ಟು ಸಂಕಟ ಪಡ್ತೇವೆ ನಾವು. ಹಾಗಾಗಿ ಜೀವ ಏವತ ದುಃಖಿನಃ, ನಮ್ಮ ಸಲುವಾಗಿಯೇ ಹೊರಟಿರ್ತಕ್ಕಂಥ ಶ್ರುತಿಗಳು. ಅದು ಎಂತಹ ಸಂದರ್ಭ ನೆನಪು ಮಾಡಿಕೊಳ್ಳಿ. ದ್ವಾಪರ ಯುಗದ ಸಂದರ್ಭ, 12 ವರ್ಷಗಳ ಕಾಲ ಎಲ್ಲಿಯೂ ಕೂಡ ಭಯಂಕರವಾದ ಬರಗಾಲ. ಒಂದೇ ಒಂದು ಕ್ಷೇತ್ರದಲ್ಲಿ ಸಸ್ಯ ಸಮೃದ್ಧಿಗಳು, ಅದು ಗೌತಮರ ಕ್ಷೇತ್ರ. ಇವತ್ತಿನ ನಾಸಿಕ್ ಪ್ರಾಂತ್ಯ ತ್ರಂಬಕ ಕ್ಷೇತ್ರ ಗೌತಮರ ಕ್ಷೇತ್ರ. ಅದು ಸಸ್ಯ ಸಮೃದ್ಧಿ, ಜಲ ಸಮೃದ್ಧಿ, ಅನ್ನ ಸಮೃದ್ಧಿ, ಜ್ಞಾನ ಸಮೃದ್ಧಿ ತುಂಬಿಕೊಂಡಿದೆ. ಎಲ್ಲ ಬ್ರಾಹ್ಮಣರು ಬಂದಲ್ಲಿ ಸೇರಿಕೊಂಡಿದ್ದಾರೆ. ಬ್ರಾಹ್ಮಣರಿಗೆ ಸುಖ ಹೆಚ್ಚಾಗಬಾರ್ದು. ಸುಖ ಹೆಚ್ಚಾದರೆ ಬುದ್ಧಿ ಕೆಡ್ತದೆ ಬ್ರಾಹ್ಮಣರಿಗೆ. ಹಾಗಾಗಿ ಇದ್ದರು 12 ವರ್ಷ ಕಳೆಯಿತು. ಮುಂದೆ ಸಮೃದ್ಧಿಯಾಗಿ ಮಳೆ ಸುರಿಯಿತು. ಎಲ್ಲರೂ ಹೋಗ್ತೇವೆ ಅಂತ ಹೇಳಿದಾಗ ಗೌತಮರು ಹೇಳ್ತಾರೆ, ಸಜ್ಜನರ ಸಹವಾಸ ಮತ್ತೆ ಯಾವಾಗ ಸಿಗ್ತದೋ ಏನೋ ಅಂತ ತಿಳ್ಕೊಂಡು ಇನ್ನೊಂದು ಸ್ವಲ್ಪ ದಿವಸ ಅಂತಿದ್ದಾರೆ. ಆಗ ಕೆಲವಂತಹ ನಮ್ಮಂತಹ ಕೋಹಕ ಬ್ರಾಹ್ಮಣರು ಒಂದು ಮಾಯಾಹಸವನ್ನು ನಿರ್ಮಾಣ ಮಾಡಿ ತುಂಬಿ ನಿಂತ ಫಸಲಿನಲ್ಲಿ ಮೇಯೋದಕ್ಕೆ ಬಿಡುತ್ತಾರೆ. ಗೌತಮರ ಅಯ್ಯೋ, ತುಂಬಿ ನಿಂತ ಫಸಲನ್ನು ಆಕಳು ಮೇಯ್ತಾ ಇದೆಲ್ಲ ಅಂತ ತಿಳ್ಕೊಂಡು ಒಣಗಿದ ಹುಲ್ಲಿನ ಭಾರದಷ್ಟಿರುವ ಒಂದು ಕಲ್ಲನ್ನು, ಗೊರಸು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಉಶ್ ಅಂತ ಒಗಿತಾರೆ. ಆಕಳು ಸತ್ತೇ ಬಿದ್ದು ಬಿಡ್ತದೆ. ಬ್ರಾಹ್ಮಣರು ಹೇಳ್ತಾರೆ, ನೀ ಗೋಹತ್ಯೆ ಮಾಡಿದಿ, ನಿನ್ ಜೊತೆಗೆ ನಾವಿರೋದಿಲ್ಲ ಅಂತ ಹೇಳಿ ಎಲ್ಲರೂ ಬಿಟ್ಟು ಹೋಗ್ತಾರೆ. ಹೋದ ಮೇಲೆ ಗೌತಮರು ವಿಚಾರ ಮಾಡ್ತಾರೆ, ಆಕಳನ್ನ ಕೊಲ್ಲುವಷ್ಟು ನಾನೇನಾದ್ರೂ ಪ್ರಹಾರ ಮಾಡಿದೆನಾ, ಹೊಡೆದನ ಅಂತ ವಿಚಾರ ಮಾಡಿದಾಗ
ಬ್ರಾಹ್ಮಣರ ಕುಹಕ ಬುದ್ಧಿ ತಿಳಿದಾಗ ಕೊಟ್ಟಂತಹ ಶಾಪವೇ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ. ನೋಡಿ, ಒಬ್ಬ ಬ್ರಾಹ್ಮಣರ ಮುನಿಪ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡರೆ ಮುನಿಯಿಂದ ರಕ್ಷಣೆಗೆ ಒಳಗಾದವರು ಅಂತ ಅರ್ಥ. ಅದಕ್ಕೆ ಇನ್ನೊಂದರ್ಥ ಮುನಿ ಕನ್ನಡದಲ್ಲಿ ಸಿಟ್ಟು. ಹಾಗಾಗಿ ಮುನಿಯಿಂದಲೇ ರಕ್ಷಣೆಗೆ ಒಳಗಾದ ಬ್ರಾಹ್ಮಣರು ಮುನಿಯಿಂದಲೇ ಸಿಟ್ಟಿಗೆ ಒಳಗಾದಂಥವರಾಗಿ ಪಡೆದಂತಹದ್ದಾದರೂ ಏನನ್ನ ವ್ಯಾಪಿಸಲು ಜ್ಞಾನ ಲೋಪ, ತತ್ವಜ್ಞಾನವೆಲ್ಲ ಲುಪ್ತವಾಗಲಿ, ನಾಶವಾಗಲಿ ಅಲ್ಲ, ಲುಪ್ತವಾಗಲಿ ಅಂತ ಹೇಳಿ ಗೌತಮರು ಕೊಟ್ಟಂತಹ ಶಾಪವನ್ನ ಮತ್ತೆ ಪುನರ್ಜೀವನಗೊಳಿಸಲಿಕ್ಕಾಗಿ ಸಾಕ್ಷಾತ್ ಭಗವಂತನೇ ವೇದವ್ಯಾಸ ನಾಮಕನಾಗಿ ಅವತಾರವನ್ನ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆಯನ್ನು ಮಾಡಿಕೊಡ್ತಾನೆ. ಬ್ರಹ್ಮಸೂತ್ರಗಳ ನಿರ್ಣಾಯಕಕ್ಕಾಗಿ ಯಾವ ಸ್ಮೃತಿ ಪುರಾಣಗಳನ್ನು ರಚನೆ ಮಾಡಿಕೊಡ್ತಾರೆ, ಅಂತಹ ಪುರಾಣಗಳಲ್ಲಿ ಸಾತ್ವಿಕ ಪುರಾಣಗಳಲ್ಲಿ ಒಂದಾಗಿರತಕ್ಕಂತಹದ್ದು ಭಾಗವತ ಗ್ರಂಥ. ಭಾಗವತ ಗ್ರಂಥವನ್ನ ಪದ್ಮಪುರಾಣ ಬಹಳ ಚಂದವಾಗಿ ಹೇಳ್ತದೆ. ಭಾಗವತದ ಬಗ್ಗೆ ನಾವು ಕೇಳುವುದೇ ಆದರೆ ಇದು ಗರುಡ ಪುರಾಣದ ಸಾರ ರೂಪದಂತಿದೆ, ಭಾಷ್ಯ ರೂಪದ ತಾತ್ಪರ್ಯದಂತಿದೆ, ಎಲ್ಲ ಪುರಾಣಗಳ ಸಾರ ರೂಪವಾಗಿದೆ. ಎಲ್ಲೆಲ್ಲಿ ಭಾಗವತ ಕಥಾಶ್ರವಣ ನಡೀತದೆ ಅಲ್ಲಿ ಹೋಗಿ ನಾವು ಭಾಗಿಯಾದರೆ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ತುಂಬಿಕೊಳ್ತವೆ. ನಾವು ಅಂದುಕೊಂಡಂತಹ ಏನು ತಾಪತ್ರಯಗಳಿದಾವು, ಯಾವ್ಯಾವ ತಾಪತ್ರಯಗಳು, ನಮಗಿರುವಂತಹ ಅನೇಕ ಸಂಕಟ, ಬೇನೆ, ದುಃಖ, ನೋವು, ಉಪದ್ರವ, ಪೀಡೆ ಇವುಗಳೆಲ್ಲವನ್ನ ಸೇಕರಣ ಮಾಡಿದಾಗ ಉಳಿಯೋದು ಮೂರು ದುಃಖಗಳು. ಅದ್ಯಾವುದು? ಒಂದು ಆಧ್ಯಾತ್ಮಿಕ, ಒಂದು ಆದಿಭೌತಿಕ, ಒಂದು ಆದಿದೈವಿಕ ಎಂಬ ಮೂರು ದುಃಖಗಳು. ಅಂದ್ರೆ ಏನು? ಸಂಕ್ಷಿಪ್ತವಾಗಿ ಹೇಳುವುದೇ ಆದರೆ ಕೆಲವು ನಾವೇ ಮಾಡಿಕೊಂಡ ದುಃಖಗಳು, ಇನ್ನು ಕೆಲವರಿಂದ ಆಗಿರತಕ್ಕಂಥ ದುಃಖಗಳು, ಇನ್ನು ಕೆಲವು ದೈವದತ್ತವಾಗಿ ಬಂದಿರತಕ್ಕಂಥ ದುಃಖಗಳು. ನಾವೇ ಮಾಡಿಕೊಂಡ ದುಃಖಗಳು ಎರಡು ವಿಧ, ಒಂದು ಶಾರೀರಿಕ, ಒಂದು ಮಾನಸಿಕ. ಶಾರೀರಿಕವಾದ ದೋಷಗಳು ಯಾವ್ಯಾವುದು? ವಾತ, ಪಿತ್ತ, ಕಫ, ಈ ಮೂರು ನಮ್ಮನ್ನು ಬಾಧಿಸ್ತವೆ. ಸರಿಸಮಾನವಾಗಿರ್ಬೇಕು. ಒಂಚೂರು ಹೆಚ್ಚಾದರೂ ಕೂಡ ವಾತ ಆಗಿದ್ರಿ, ಪಿತ್ತ ಆಗಿದ್ರಿ, ಕಫ ಆಗಿದ್ರಿ ಶುರು ಮಾಡ್ತೇವೆ. ಇನ್ನ ಗೆಲ್ಲಲಿಕ್ಕಾಗದೇ ಇರತಕ್ಕಂತಹ ಒಳಗಡೆ ಇರತಕ್ಕಂತಹ ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇವು ಆಂತರಿಕ ಶತ್ರುಗಳು, ಇವು ಆಧ್ಯಾತ್ಮಿಕ ಶತ್ರುಗಳು. ಇನ್ನು ಆದಿಭೌತಿಕ ಹಾವು, ಚೇಳು, ದುಷ್ಟ ಜನರು, ಇವರೆಲ್ಲರಿಂದ ಆಗತಕ್ಕಂತಹ ದುಃಖಗಳು. ನೆನಪು ಮಾಡಿಕೊಳ್ಳಿ, ಸೊಳ್ಳೆಗೆ ತನ್ನ ಕೊಕ್ಕರೆಯಲ್ಲಿ ಮಾತ್ರ ವಿಷ, ಚೇಳಿಗೆ ಬಾಲದಲ್ಲಿ ಮಾತ್ರ ವಿಷ, ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ, ಆದರೆ ಮನುಷ್ಯನಾದವನಿಗೆ ಸರ್ವಾಂಗವೂ ವಿಷವೇ. ಹಾಗಾಗಿ ಅಂಥವರ ಮಧ್ಯದಲ್ಲಿ ನಮ್ಮ ಏಳಿಗೆಯನ್ನು ಇಟ್ಟುಕೊಂಡು ಧರ್ಮದ ಸಾಧನೆಯನ್ನ ಮಾಡಿಕೊಂಡು ಮುಂದಕ್ಕೆ ಸಾಗಬೇಕಾದರೆ ಅಷ್ಟು ಸುಲಭವಾದ ಕೆಲಸವಲ್ಲ. ಇದನ್ನೂ ಮೀರಿ ಮತ್ತೊಂದಿರ್ತಕ್ಕಂಥ ದುಃಖ ಆದಿದೈವಿಕ. ಅದು ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ಭೂಕಂಪ, ಇವೆಲ್ಲ ದೈವದತ್ತವಾಗಿರ್ತಕ್ಕಂಥದ್ದು. ಈ ಮೂರೂ ವಿಧ ದುಃಖಗಳನ್ನು ದೂರ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ನಮಗೆ ದಯಪಾಲಿಸಿ ಬಿಂಬರೂಪಿಯಾದ ಪರಮಾತ್ಮನನ್ನ ಹೃದಯದ ಗುಹೆಯಲ್ಲಿ ತೋರಿಸ್ತಕ್ಕಂತಹ ಒಂದು ಅತ್ಯುತ್ತಮವಾದ ಗ್ರಂಥವೇ ಭಾಗವತ ಗ್ರಂಥ. ಅದರಲ್ಲಿ 10ನೇ ಸ್ಕಂದ, ಅದರಲ್ಲಿ ಬರತಕ್ಕಂತಹದ್ದೇ ಕೃಷ್ಣ ರುಕ್ಮಿಣಿಯರ ವಿವಾಹದ ವಿಚಾರ. ಕೃಷ್ಣನನ್ನ ಮಗನಾಗಿ ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡವರು ದೇವಕಿ ವಸುದೇವರು. ಮಗನಾಗಿ ಬಾಲಲೀಲೆಗಳನ್ನು ನೋಡಿಕೊಳ್ಳಬೇಕು, ಆನಂದ ಪಡಬೇಕು ಅಂತ ಬಯಕೆಪಟ್ಟವರು ಯಾವ ಯಶೋಧಾನಂದ ಗೋಪರು. ಹಾಗಾಗಿ ಪರಮಾತ್ಮ 6 ಗರ್ಭಗಳ ನಂತರ 7ನೇ ಗರ್ಭವಾಗಿ, ಇವತ್ತೇನು ಬಾಡಿಗೆ ತಾಯಂದ್ರೆ ಕಲ್ಪನೆ ಬಂದಿದೆಯೋ ಅದು ಭಾಗವತ ಅವತ್ತೇ ಕೊಟ್ಟಿದೆ. 7ನೇ ಗರ್ಭ ದೇವಕಿಯ ಗರ್ಭದಲ್ಲಿ ಒಡಮೂಡಿ 3 ತಿಂಗಳ ನಂತರ ದುರ್ಗೆಯ ಮೂಲಕ ರೋಹಿಣಿಯ ಗರ್ಭವನ್ನು ಸೇರುವಂತೆ ಮಾಡ್ತಾನೆ ಪರಮಾತ್ಮ. 7ನೇ ಗರ್ಭ ಸ್ರಾವವಾಗಿ ಹೋಯ್ತು ಅಂತ ತಿಳ್ಕೊಳ್ತಾರೆ ಎಲ್ಲರೂ ಕೂಡ. 8ನೇ ಗರ್ಭ ಕಂಸ ಹೆದರಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ. ಆಗ ಪರಮಾತ್ಮ ಹೇಗೆ ಪ್ರಕಟನಾಗುತ್ತಲಿದ್ದಾನೆ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ, ಅರಳಿದ ತಾವರೆಯಂತಹ ಕಣ್ಣುಗಳು, ಕಿರೀಟವನ್ನು ಧರಿಸಿದ್ದಾನೆ, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ, ಶಂಖ ಚಕ್ರ ಗದಾಧ್ಯಾಯುಧಗಳಿಂದ ಭೂಷಿತನಾಗಿ ನಿಂತುಕೊಂಡಿದ್ದಾನೆ ಪರಮಾತ್ಮ. ಸಾಮಾನ್ಯವಾಗಿ ತಾಯಿ ಗರ್ಭದಿಂದ ಮಗು ಅಡ್ಡ ಬಂತು ಉದ್ದ ಬಂತು ಅಂತೇಳಿ 20 ಸೆಂಟಿಮೀಟರ್ ಹೊಟ್ಟೆ ಹರಿದು ಮಗುವನ್ನು ತೆಗಿತಾರೆ. ಒಂದು ವೇಳೆ ಏನಾದರೂ ಕಿರೀಟ, ಕುಂಡಲ ಇವೆಲ್ಲ ಹಾಕೊಂಡು ಮಗು ತಾಯಿಯ ಗರ್ಭದಿಂದ ಬಂದಿತು ಅಂತಾದರೆ ತಾಯಿಯ ವಿಚಾರ ಏನಾಗಿರ್ಲಿಕ್ಕಿಲ್ಲ, ಲೆಕ್ಕ ಹಾಕೊಳ್ರಿ. ಹಾಗಾಗಿ ಪರಮಾತ್ಮನಿಗೆ ಹುಟ್ಟು ಅಂದ್ರೆ ಇಳಿದು ಕಾಣಿಸಿಕೊಳ್ಳುವುದು ಅಂತ ಅರ್ಥ. ಹಾಗಾಗಿ ದೇವಕ್ಕೆ ಮುಂದೆ ನಿಂತುಕೊಂಡಾಗ ಪ್ರಾರ್ಥನೆ ಮಾಡ್ತಾಳೆ, ವಸುದೇವನು ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಹತ್ತಿರಕ್ಕೆ ಬಂದಾಗ ಕಂಸ ಯಾವ್ಯಾವ ರೀತಿಯಾದ ಬಂಧಕಗಳನ್ನು ಮಾಡಿದನೋ ಆ ಎಲ್ಲ ಬಂಧಕಗಳು ದೂರವಾಗುತ್ತಲಿದ್ದಾವೆ.
ಕೃಷ್ಣ ವಸುದೇವನಿಗೆ ಏನು ಹೇಳಬೇಕು ಅದೆಲ್ಲವನ್ನು ಹೇಳಿದ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು, ಯಮುನೆಯನ್ನು ದಾಟು, ಯಶೋದೆ ಮಡಿಲಲ್ಲಿ ಮಲಗಿಸು. ಅಲ್ಲಿ ಮಲಗಿರುವ ಈಗಾಗಲೇ ಜನಿಸಿದಂತಹ ಯಶೋದೆ ಯಾವ ಹೆಣ್ಣು ಮಗುವನ್ನ ಕರೆದುಕೊಂಡು ಬಂದು ಇಲ್ಲಿ ಮಲಗಿಸು ಎಂಬುದಾಗಿ ಹೇಳುತ್ತಲಿದ್ದಾನೆ. ಆಗ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ದುರ್ಗೆಗೆ, ದುರ್ಗೆ, ದ್ವಾಪರ ಯುಗದಲ್ಲಿ ನಿನಗೆ ಪ್ರಾಧಾನ್ಯವಿಲ್ಲ, ಕಲಿಯುಗದಲ್ಲಿ ನಿನಗೆ ಪ್ರಾಧಾನ್ಯ. ಯಾಕೆ ಈ ಕಲಿಯುಗದಲ್ಲಿ ಶಕ್ತಿ ವಿಶಿಷ್ಟ ದೇವತೆಯ ಆರಾಧನೆ ಹೆಚ್ಚು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಕೊಟ್ಟಂತಹ ಮಾತದು. ಹಾಗಾಗಿ ನಿನಗೆ ಅನೇಕ ಜನ ಹೆಸರು, ಅನೇಕ ನೈವೇದ್ಯಗಳು, ಅನೇಕ ರೀತಿಯ ತರಹದ ಪೂಜೆಗಳು ನಿನಗೆ ನಡೀತವೆ, ನನಗೆ ಕಡಿಮೆ ಎಂಬುದಾಗಿ ಪರಮಾತ್ಮ ಹೇಳಿದ ರೀತಿಯಲ್ಲಿ ನಾವಿವತ್ತು ವೈಭವೋಪೇತವಾಗಿ ಶಕ್ತಿಯ ಆರಾಧನೆಯನ್ನ ಲೋಕದಲ್ಲಿ ಕಾಣತಕ್ಕಂಥವರಾಗುತ್ತಲಿದ್ದೇವೆ. ಹಾಗಾಗಿ ಆ ಯಾವ ಪರಮಾತ್ಮ ಹೇಳಿದ ರೀತಿಯಲ್ಲಿ ವಸುದೇವ ಕರೆದುಕೊಂಡು ಹೊರಟ. ದಾರಿಯಲ್ಲಿ ಮಳೆ, ಶ್ರಾವಣ ಮಾಸ, ಯಾವ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಚಂದ್ರೋದಯವಾಗುವಾಗ ಆ ಯಾವ ಪರಮಾತ್ಮ ಅವತಾರವನ್ನು ಮಾಡತಕ್ಕಂಥವನಾಗುತ್ತಲಿದ್ದಾನೆ. ನಮ್ಮಂತ ಅಲ್ಪ ಬ್ರಾಹ್ಮಣರು ಕೇಳೋದಿದೆ, ಚಾವಿ ಯಾರು ತೆಗೆದರೆ ಕಂಸ ಬಂಧನದಲ್ಲಿ ಇಟ್ಟಿದ್ದಲ್ಲ ಅಂತ ಹೇಳಿ. ಚಂದ್ರ ಬಂದು ತೆಗೆದಿರ್ತಾನೆ. ವಾದಿರಾಜ ಗುರುಸಾರ್ ಅವರು ಹೇಳ್ತಾರೆ ಅದನ್ನು. ಚಂದ್ರ ಬಂದು ತೆಗೆದಾಗ ಹೊರಡ್ತಾನೆ ಕಾಲಿಂದಿ ಯಾವ ಯಮುನಾ ನದಿ. ಹಿಂದೆ ರಾಮನಾಗಿದ್ದಾಗ ಸಮುದ್ರ ಜಾಗ ಬಿಡಲಿಲ್ಲ ಎಂಬ ಕಾರಣಕ್ಕಾಗಿ ಬಾಣವನ್ನು ಬಿಡುವುದರ ಮೂಲಕ ಸಮುದ್ರವನ್ನೇ ಒಣಗಿಸಲಿಕ್ಕೆ ಹೊರಟ ಪರಮಾತ್ಮ ಇವ. ನಾನು ದಾರಿ ಬಿಡಲಿಲ್ಲ ಅಂತಾದರೆ ನನ್ನನ್ನು ಒಣಗಿಸಿ ನುಂಗಿ ಹಾಕಿ ಬಿಡ್ತಾನೆ, ಬೇಡ ಅಂತ ಒಂದನೆಯದ್ದು. ಎರಡನೆಯದ್ದು, ಲೋಕದಲ್ಲಿ ಗಂಗೆಗೆ ಹೆಚ್ಚಿನ ಪ್ರಾಧಾನ್ಯ. ಕಾರಣ ತ್ರಿವಿಕ್ರಮನಾದ ಪರಮಾತ್ಮ ಅವತಾರವನ್ನು ಮಾಡುವಾಗ ಮೊದಲನೆಯ ಪಾದದಿಂದ ಮೇಲಕ್ಕೆ ಎತ್ತಿದಾಗ ಅತಲ ವಿತಲ ಸುತಲ ರಸಾತಲ ತಲಾತಲ ಪಾತಾಳ ಲೋಕಗಳನ್ನು ಅಳೆದು ಎರಡನೇ ಪಾದದಿಂದ ಮೇಲ್ಗಡೆ ಇರತಕ್ಕಂತಹ ಭೂರ್ಲೋಕ, ಭೋರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕವನ್ನು ದಾಟಿದಾಗ ಆ ಪರಮಾತ್ಮನ ಉಗುರಿನಿಂದ ಸೀಳಿದಾಗ ಘನೋದಕ ಬ್ರಹ್ಮಾಂಡ ಕಟಾಹ ಒಡೆದು ಒಳಗಡೆಯಿಂದ ಬಂದಿರತಕ್ಕಂಥವಳೆ ಗಂಗೆ. ಆ ಗಂಗೆಯನ್ನ ಬ್ರಹ್ಮದೇವರು ಕಮಂಡಲವಿನಲ್ಲಿ ಇಟ್ಟುಕೊಂಡು ತೊಳೆದಿರ್ತಕ್ಕಂಥದ್ದೇ ವಿಷ್ಣುಪದಿ. ಗಂಗೆಗೆ ಮತ್ತೊಂದು ಹೆಸರು ವಿಷ್ಣುಪದಿ ಅಂತ ಹೇಳಿ. ಹಾಗಾಗಿ ಗಂಗೆ ಆ ಸರ್ವೋತ್ತಮನ ಪಾದವನ್ನು ತೊಳೆದು ಶ್ರೇಷ್ಠಳಾಗಿದ್ದಾಳೆ. ನಾನು ಕೃಷ್ಣನ ಪಾದವನ್ನು ತೊಳೆದು ಸರ್ವೋತ್ತಮನ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಅವನು ಹೊತ್ತುಕೊಂಡಂತಹ ವಸುದೇವನ ಬುಟ್ಟಿ ಒಳಗಡೆಯಿಂದ ಹೊರಗೆ ಬಿದ್ದ ಕೃಷ್ಣನ ಪಾದಗಳನ್ನು ತೊಳಿತಾಳೆ. ತ್ರಿವಿಕ್ರಮನಾಗಿರ್ತಕ್ಕಂತಹ ಪರಮಾತ್ಮ ಬೆಳ್ಳಗಿದ್ದ, ಹಾಗಾಗಿ ಗಂಗೆ ಬೆಳ್ಳಗಿದ್ದಾಳೆ. ಕೃಷ್ಣ ಕಪ್ಪಾಗಿದ್ದಾನೆ, ಇವತ್ತಿಗೂ ಯಮುನೆ ಕಪ್ಪಾಗಿದ್ದಾಳೆ. ಯಾರು ಪ್ರಯಾಗರಾಜಕ್ಕೆ ಹೋಗ್ತಿರೋ ಪೂರ್ವದಿಂದ ಗಂಗೆ ಹರಿದು ಬರ್ತಾಳೆ, ಬೆಳ್ಳಗೆ ಕಾಣಿಸ್ತಾಳೆ. ಉತ್ತರದಿಂದ ಹರಿದು ಬರತಕ್ಕಂಥ ಗಂಗೆ ಕಾಣಿಸ್ತಾಳೆ, ದಕ್ಷಿಣದಿಂದ ಕಪ್ಪಗೆ ಇದ್ದಾಳೆ. ನಾವು ದೊಡ್ಡ ದೊಡ್ಡದಾಗಿ ಪ್ರವಚನವನ್ನು ಕೊಡ್ತೇವೆ, ನೀರು ಒಂದೇ, ಉರಿಯೋ ಬೆಂಕಿ ಒಂದೇ, ಇಲ್ಲವೇ ಇಲ್ಲ. ವಿವೇಕಾನಂದರ ಕನ್ಯಾಕುಮಾರಿ ಹತ್ರ ಹೋಗಿ ನಿಂತುಕೊಂಡು ನೋಡಿ, 3 ಸಮುದ್ರಗಳು ಬೇರೆ ಬೇರೆ ಕಲರ್, ಬೇರೆ ಬೇರೆ ಉಸುಕು, ಒಂದಕ್ಕೊಂದು ನೀರು ಸೇರಿಕೊಳ್ಳೋದಿಲ್ಲ. ಆ ನೀರೇ ಬೇರೆ, ಆ ದಡರೇ ಬೇರೆ, ಆ ಎಡ್ಜಿಗೆ ಬಂದು ಒಂದಕ್ಕೊಂದು ಬಡಿದುಕೊಳ್ತಾವೆ ಹೊರತು ಒಂದರಲ್ಲಿ ಒಂದು ಸೇರಿಕೊಳ್ಳೋದಿಲ್ಲ. ಭೇದ, ತಾರತಮ್ಯ ಆಚಾರ್ಯ ಮಧ್ಯರು ಕೊಟ್ಟಂತಹ ಕಾಣಿಕೆ ವಾಯುದೇವರಿಂದ ನಾವು ಕಾಣತಕ್ಕಂಥವರಾಗುತ್ತಲಿದ್ದೇವೆ ಇದನ್ನು. ಹಾಗಾಗಿ ನಮ್ಮ ಕೃಷ್ಣ ನದಿ ಒಣಗಿ ಹೋಗಿರ್ತದೆ, ಮಳೆ ಬಂದ ನೀರು ಬರ್ತದೆ. ಕೃಷ್ಣಗೆ ಅದೇ ರುಚಿ ಬರಲಿಕ್ಕೆ ಕಾರಣ ಯಾರು? ಕಾವೇರಿ ನದಿ ಒಣಗಿ ಹೋಗಿರ್ತದೆ, ಯಾವಾಗಲೂ ಮಳೆ ಬರ್ತದೆ, ನೀರು ಹರಿತದೆ, ಮತ್ತೆ ಕಾವೇರಿಗೆ ಅದೇ ರುಚಿ. ಕಾವೇರಿಯ ರುಚಿ ಕೃಷ್ಣಗೆ ಬರೋದಿಲ್ಲ, ಕೃಷ್ಣಗೆ ಯಾವ ತುಂಗೆಯ ರುಚಿ ಬರೋದಿಲ್ಲ, ತುಂಗಿಗೆ ಭದ್ರೆಯ ರುಚಿ ಬರೋದಿಲ್ಲ, ತುಂಗಭದ್ರೆಯ ರುಚಿ ವರದೆಗೆ ಬರೋದಿಲ್ಲ. ಕಾರಣ ಆಯಾ ಮೋಡಗಳಿಂದ ಆವಿಯಾಗಿ ತೆಗೆದುಕೊಂಡಂತ ನೀರನ್ನ ಭೇದವಾಗಿ ಮಾಡಿ ಆಯಾ ಸಂದರ್ಭದಲ್ಲಿ ಸುರಿಸುವಂತೆ ಮಾಡತಕ್ಕಂಥವರೇ ವಾಯುದೇವರು. ಇದನ್ನೇ ಅಲ್ಲದೆ ನಾವು ವಾಯುಸ್ತುತಿಯಲ್ಲಿ ಹೇಳಿದ್ದು, ತತ್ವಜ್ಞಾನ್ ಮುಕ್ತಿ ಭಾಗ ಸುಖ ಯಶಿ ಗುರೋ ಯೋಗ್ಯತಾ ತಾರತಮ್ಯ ದಾದತ್ಸೇ ಮಿಶ್ರ ಬುದ್ಧಿನ್ ಹೃದಯ ನಿರಯ ಗೋಚರ ನಿತ್ಯಬದ್ಧಾನ್. ನಮ್ಮ ಯೋಗ್ಯತೆಗೆ, ನಾವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ನಮಗೆ ತಕ್ಕಂತೆ ಫಲವನ್ನು ಕೊಡಿಸ್ತಕ್ಕಂಥವರಲ್ಲಿ ಮೊದಲಿಗರು ಯಾರು ಅಂದ್ರೆ ವಾಯುದೇವರು. ನಾವು ನೋಡಲಿ, ಕೇಳಲಿ, ಬಿಡಲಿ, ನಮ್ಮ ಪರವಾಗಿ ಬೆಳಗಿನ ಜಾವದಲ್ಲಿ 5:30 ಗಂಟೆಗೆ ಎದ್ದು ನಿಂತುಕೊಂಡು ಪರಮಾತ್ಮನ ಬಳಿ ನಿಂತುಕೊಂಡು ವಾಯುದೇವರು ಪ್ರತಿಯೊಬ್ಬರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಜಾವಕ್ಕೆ ಮಾಡುವ ತಪ್ಪುಗಳನ್ನು ಕರ್ಮಗಳನ್ನು ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಹಾಗಾಗಿ ಬದುಕಿನಲ್ಲಿ ಪ್ರತಿ ದಿವಸ ಮಲಗಿಕೊಳ್ಳುವಾಗ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಪರಮಾತ್ಮರಿಗೆ ಒಪ್ಪಿಸಬೇಕು. ನಾವು ಬೆಳಕಿನಿಂದ ಸಾಯಂಕಾಲವರೆಗೂ ಮಾಡಿದ್ದ ಕೆಲಸಗಳಲ್ಲಿ ಎಷ್ಟು ಒಳ್ಳೆಯವು, ಎಷ್ಟು ಕೆಟ್ಟದ್ದು. ಕೆಟ್ಟದ್ದೆಲ್ಲ ನನ್ನದು ಸ್ವಾಮಿ, ಒಳ್ಳೆಯದೆಲ್ಲ ನಿನ್ನದು. ಯಾಕೆ? ನ ಅಸದೋ ವಿದ್ಯತೆ ಭಾವ ನ ಭಾವೋ ವಿದ್ಯತೆ ಸದಾ. ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಎಂದೂ ಕೆಟ್ಟ ಫಲವನ್ನು ಕೊಡೋದಿಲ್ಲ ಪರಮಾತ್ಮ. ನಾವು ಮಾಡುವ ಕೆಟ್ಟ ಫಲಗಳಿಗೆ ಎಂದೂ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಪರಮಾತ್ಮ. ನಾವೇನ್ ಮಾಡ್ತೀವೋ ಕುರು ಭುಂಕ್ಷಜ ಕರ್ಮ ನಿಜಂ ನಿಯತಂ, ಮಾಡಿದ್ದುಣ್ಣೋ
ಮಹಾರಾಯ ಎಂಬುದಾಗಿ ಕಾಣತಕ್ಕಂಥವರಾಗುತ್ತಲಿದ್ದೇವೆ. ಹಾಗಾಗಿ ಯಮನೆ ಉಕ್ಕಿ ಬಂದಳು, ಕೃಷ್ಣನ ಪಾದವನ್ನು ತೊಳೆದಳು. ಅವಳು ಕಾಲಿಂದಿ ಎನಿಸಿಕೊಡ್ತಾಳೆ. ಯಮನಿಗೆ ಮತ್ತೊಂದು ಹೆಸರು ಕಾಲಿಂದಿ ಅಂತ ಹೇಳಿ. ದುರ್ಗೆ ಹುಟ್ಟಿದಾಳೆ. ದುರ್ಗಾದೇವಿ ಅಜ್ಞಾನಕ್ಕಭಿಮಾನಿನಿಯೋ ಹೌದು, ಜ್ಞಾನಕ್ಕಭಿಮಾನಿನಿಯೋ ಹೌದು. ಹಾಗಾಗಿ ದುರ್ಗೆ ಅಲ್ಲಿ ಜನಿಸಿದಾಗ ನಂದ ಗೋಕುಲದಲ್ಲಿ ಅಜ್ಞಾನಕ್ಕೊಳಗಾಗಿ ಎಲ್ಲರೂ ಮಲಗಿಕೊಂಡಿದ್ದಾರೆ. ಪರಮಾತ್ಮ ಬಂದಾಗ ಯಾರೂ ಎಚ್ಚರದಲ್ಲಿ ಇಲ್ಲವೇ ಇಲ್ಲ. ಅನಾಯಾಸವಾಗಿ ತೆಗೆದುಕೊಂಡು ಒಯ್ದ, ಯಶೋದೆಯ ಮಡಿಲಲ್ಲಿ ಮಲಗಿಸಿದ. ಅಲ್ಲಿ ಮಲಗಿದ ಕೂಸನ್ನ ಕೈಗೆತ್ತಿಕೊಂಡ. ಮತ್ತೆ ಎಲ್ಲ ಬಂಧಕಗಳು ಅವನಿಗೆ ಬಂತು. ತಂದು ದೇವಕಿಯ ಪಕ್ಕದಲ್ಲಿ ಮಲಗಿಸಿದ್ದೇ ತಡ ಶ್ರೀ ಭೂ ದುರ್ಗಾರೂಪಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಚಿಟಾರನೆ ಚೀರುತ್ತಲಿದ್ದಾಳೆ. ಕಂಸ 8 ಮೆಟ್ಟಲಿನ ಮೇಲೆ ಸಿಂಹಾಸನದಲ್ಲಿ ಕುಳಿತಂತವ ಈ ಹೆಣ್ಣು ಧ್ವನಿಯ ಶಬ್ದವನ್ನ ಕೇಳಿ ಮೇಲ್ಗಡೆಯಿಂದ ರಪ್ಪನೆ ಬೀಳ್ತಾನೆ ಕೆಳಗಡೆ. ಭಯಾತ್ ಕಂಸ ಹೆದರಿ ಹೋಗ್ತಾನೆ. ಸೇವಕರು ಓಡಿ ಬಂದು ಹೇಳ್ತಾರೆ, ಹೆಣ್ಣು ಕೂಸು ಅಂತ ಹೇಳಿ. ಅವಾಗ್ಲೇ ಅಂದಿದ್ದ ಕಂಸ, ಹೆಣ್ಣು ಮಗು ಅಂತ ಹೇಳಿ, ಹೆಣ್ಣ ಅಂತ ಹೇಳಿ. ಅದು ಏನೇ ಆಗಲಿ 8ನೇ ಗರ್ಭ, ಬೇಡವೇ ಬೇಡ ಅಂತಂದ. ಬಂದ ಕೂಸನ್ನ ಹಿಡಿದ, ಬಟ್ಟೆ ಒಗೆಯುವ ರೀತಿಯಲ್ಲಿ ಮೇಲಕ್ಕೆ ಎತ್ತಿದ. ಸಿಗುತ್ತಾಳೆ ಭೂದೇವಿ ದುರ್ಗಾದೇವಿ. ಕೈಯಿಂದ ಕೊಸರಿಕೊಂಡು ಹೊರಗೆ ಹೋದಳು. ಅರಿದರ ಅಂಕುಶ ಖಡ್ಗ ನೇಗಿಲ ಚಾಪ ಮಾರ್ಗಣವರ ವಿಜಯದಾಸರ ಸುಡಾರಿ ಒಂಚೂರು ಕಣ್ಣು ಮುಂದೆ ತಂದುಕೊಳ್ಳಿ. ಮೂಲ ರೂಪದಿಂದ ದುರ್ಗಾದೇವಿ 16 ಕೈಗಳಿಂದ ತುಂಬಿಕೊಂಡು ಕಾಣಿಸಿಕೊಂಡು ಹೇಳ್ತಾಳೆ, ನನ್ನನ್ನೇ ಹಿಡಿಲಿಕ್ಕಾಗಿಲ್ಲ, ಇನ್ನೇನು ಹಿಡಿತೀಯ ಕೃಷ್ಣನನ್ನ, ನಿನ್ನ ಸಾವು ನಿಶ್ಚಿತ, ಎಣಿಸಿಕೋ ಅಂತ ಹೇಳಿದಾಗ ಸ್ತ್ರೀಯರ ಶಾಪ ನನಗೆ ತಟ್ಟಬಾರು ಅಂತ ತಿಳಿದುಕೊಂಡು ಆ ಯಾವ ಕಂಸ ದೇವಕಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಅವರಿಬ್ಬರನ್ನ ಬಂಧನ ಮುಕ್ತ ಮಾಡತಕ್ಕಂಥವನಾಗುತ್ತಲಿದ್ದಾನೆ. ಮುಂದೆ ಒಂದು ಸಭೆಯನ್ನು ಮಾಡಿದ, ಎಲ್ಲರನ್ನ ಸೇರಿಸಿದ. ಏನು ಮಾಡುವುದು, ಕೃಷ್ಣ ಹುಟ್ಟಿಯಾಗಿದೆ, ನನ್ನ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಅಂತ ಹೇಳಿ. ಅದಕ್ಕೆ ಹೇಳಿದ 7 ದಿವಸಗಳಲ್ಲಿ ಯಾವ್ಯಾವ ಮಕ್ಕಳು ಹುಟ್ಟಿದಾವೋ ಅವರೆಲ್ಲರನ್ನು ಸಂಹಾರ ಮಾಡೋರು ಅಂತೇಳಿ ಕಳಿಸಿದ್ದು ಯಾರನ್ನ? ರಾಮನ ಕೈಯಲ್ಲಿ ಹತಲಾದಂತಹ ತಾಟಕೆಯೇ ಈಗ ಪೂತನೆಯಾಗಿ ಬಂದಿದ್ದಾಳೆ. ಪೂತನೆಯಾದಂಥವಳನ್ನು ಮುತ್ತೈದೆಯ ರೂಪವನ್ನು ಧರಿಸಿಕೊಂಡು ಬಂದಾಗ ದೇವಕಿ ಯಾವ ಯಶೋದೆ ಅನಾಯಾಸವಾಗಿ ಮಗುವನ್ನು ಕೊಡುತ್ತಲಿದ್ದಾಳೆ ಕೈಗೆ, ತೆಗೆದುಕೋ ಅಂತ ಹೇಳಿ. ಹಾಲು ಉಣ್ಣಿಸುವ ರೂಪದಲ್ಲಿ ಬಂದಿದ್ದಾಳೆ ಈ ಪೂತನ. ವಿಷದ ಮೊಲೆಯನ್ನು ಇಟ್ಟುಕೊಂಡು ಬಂದಿದ್ದಾಳೆ. ತಾಯಿಯಾಗಿ ನೀಡಿದ ಹಾಲನ್ನ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ವಿಷವಾಗಿ ಉಣ್ಣಿಸಲಿಕ್ಕೆ ಬಂದಂತಹ ಪೂತನೆಯ ಶರೀರಕ್ಕೆ ಆ ರಿಯಾಕ್ಷನ್ ಆಗುವಂತೆ, ವಿಷದ ಲೇಪ ಅವಳಿಗೆ ಆಗುವಂತೆ ಮಾಡಿ ಪೂತನೆಯನ್ನು ಕೊಲ್ಲತಕ್ಕಂಥವನಾಗುತ್ತಲಿದ್ದಾನೆ. ಪರಮಾತ್ಮನಿಗೆ ಕೊಲ್ಲುವುದೇ ಕಾಯಕವಲ್ಲ. ಪರಮಾತ್ಮನಿಗೆ ಕೊಲ್ಲುವುದು, ಕೆಟ್ಟದ್ದು ಮಾಡುವುದು ಅವನ ಕೆಲಸವೇ ಅಲ್ಲ. ಪರಮಾತ್ಮ ಮಾಡಲಿಕ್ಕೆ ಬರೋದು ಒಳ್ಳೆಯದೇ. ಹಾಗಾದ್ರೆ ಇದು ಕೊಲ್ತಾನಲ್ರಿ ಅಂತ ಕೇಳಿದಾಗ ಕೊಲ್ಲೋದಲ್ಲ ಪರಮಾತ್ಮ. ಅವರಲ್ಲಿ ಆವಿಷ್ಟರಾಗಿರ್ತಕ್ಕಂತಹ ಯಾವ ಉತ್ತಮವಾದ ಜೀವಿ ಊರ್ವಶಿದ್ದಾಳಲ್ಲ, ಅವಳಿಗೆ ಸದ್ಗತಿಯನ್ನು ಕೊಡಲಿಕ್ಕಾಗಿ ಪೂತನೆಯನ್ನ ಸಂಹಾರ ಮಾಡ್ತಾನೆ. ಅವಳನ್ನು ಹೊತ್ತುಕೊಂಡು ಹೋಗಲಿಕ್ಕಾಗಲಾರದೆ ತುಂಡು ತುಂಡು ಮಾಡಿ ಸುಟ್ಟಾಗ ಅವಳ ದೇಹದಿಂದ ಘಮ್ಮನೆಯ ವಾಸನೆ ಬರ್ತದೆ. ಊರ್ವಶಿ ಶಾಪಗ್ರಸ್ತಳಾದವಳು ಸದ್ಗತಿಯನ್ನು ಪಡೆಯುತ್ತಲಿದ್ದಾಳೆ. ಇನ್ನು ಉಪನಿಷ್ಕ್ರಮಣ ಸಂಸ್ಕಾರ, ನದಿಗೆ ಬಂದಿದ್ದಾರೆ, ಬಂಡಿಯ ಕೆಳಗಡೆ ಮಲಗಿಸಿದ್ದಾರೆ. ಷಣ್ಮುಖನ ವರದಿಂದ ಮದೋನ್ಮತ್ತನಾಗಿರ್ತಕ್ಕಂಥವ ಯಾವ ಶಕಟಾಸನ್ ಎಂಬತಕ್ಕಂತಹ ರಾಕ್ಷಸ ಬಂದು ಆ ಮಗುವಿನ ಮೇಲೆ ಅಪ್ಪಳಿಸಿ ಬೀಳಬೇಕು ಅಂತ ಪ್ರಯತ್ನ ಮಾಡಿದಾನೆ. ತಾಯಿ ಯಶೋದೆ ಮಲಗಿಸಿ ಅಲ್ಲಿ ಹೋಗಿದ್ದೇ ತಡ. ತಕ್ಷಣವೇ ಬಂಡೆ ಬೀಳಬೇಕು ಅಂತ ಬಂದಾಗ ಕೃಷ್ಣ ಆಟವನ್ನು ಆಡುವುದರ ಮೂಲಕ ತನ್ನ ಪಾದದಿಂದ ಸ್ಪರ್ಶ ಮಾಡಿದ. ದೂರದಲ್ಲಿ ಹೋಗಿ ರಪರಪನೆ ಮುರಿದು ಬಿದ್ದು ಬಿಡ್ತು ಶಕಟಾಸುರ. ಯಾಕೆ? ಶಾಪವಿತ್ತು, ರೋಮಶ ಋಷಿಗಳ ಶಾಪ. ಏನು ಅಂತ? ನೀನು ಆಕಾರವಿಲ್ಲದೆ ವಸ್ತುವಿ ರೂಪದಲ್ಲಿರು, ಕೃಷ್ಣನ ಮೈ ಸೋಕಿದಾಗ ನಿನಗೆ ಮುಕ್ತಿ ಅಂತ ಹೇಳಿ. ಎಂತೆಂಥ ಮಹಾನುಭಾವರು ಯಾವುದೇ ಒಂದು ತಪ್ಪಿಗಾಗಿ ಯಾವ್ಯಾವ ರೂಪದಲ್ಲಿ ಇರ್ತಕ್ಕಂಥವರಾಗುತ್ತಲಿದ್ದಾರೆ. ಯಶೋದೆ ನೋಡಿದರು, ಗಾಬರಿಯಾದರು, ಮಗುವನ್ನು ಎತ್ತಿಕೊಂಡರು, ಬಂದು ಓಡೋಡಿ ಬಂದಳು. ಆ ರಕ್ಷೆ ಈ ರಕ್ಷೆ ಮಾಡತಕ್ಕಂಥವಳಾಗುತ್ತಲಿದ್ದಾಳೆ. ಬಾಲಗ್ರಹ ದೋಷಗಳು ಯಶೋದೆ ಹೇಳಿದ ಕೃಷ್ಣನ ನಾಮಾವಳಿಗಳನ್ನು ಇಟ್ಟುಕೊಳ್ಳುವುದರ ಮೂಲಕ ಮಕ್ಕಳಿಗೆ ನಾವು ರಕ್ಷಾಕ್ರಮವನ್ನು ಮಾಡಿದ್ದಾದರೆ, ರಾಮರಕ್ಷಾ ಸ್ತೋತ್ರ ಆಗಿರ್ಬೋದು, ಈ ಯಶೋಧಾದೇವಿ ಹೇಳಿದ ರಕ್ಷಾಕ್ರಮವಾಗಿ ಮಾಡಿದ್ದೇ ಆದರೆ ಬಾಲಗ್ರಹ ದೋಷಗಳು ಮಕ್ಕಳಿಂದ ದೂರವಾಗುತ್ತಲಿದ್ದಾವೆ. ಹೀಗಾದ ಮೇಲೆ ಒಬ್ಬವ ಭಯಂಕರವಾದ ಬಿರುಗಾಳಿಯ ರೂಪದಲ್ಲಿ ಬರುತ್ತಲಿದ್ದಾನೆ, ತೃಣಾವರ್ತ ಅಂತ ಹೇಳಿ. ಪಾರ್ವತಿಯ ವರದಿಂದ ಮನೋನ್ಮತ್ತನಾಗಿರ್ತಕ್ಕಂಥವ ಬಿರುಗಾಳಿಯ ರೂಪದಲ್ಲಿ ಬಂದವ ಎತ್ತಿಕೊಂಡು ಹೋದ ಕೃಷ್ಣನನ್ನ. ಮೇಲ್ಗಡೆ ಹೋಗುವವರೆಗೂ ಸುಮ್ಮನಿದ್ದ. ಈ ಬಿರುಗಾಳಿ ಬೀಸಿದ ಪ್ಲಾಸ್ಟಿಕ್ ಚೀಲ ಹೆಂಗ್ ಮೇಲೆ ಹೋಗ್ತವಲ್ಲ ಹಾಗೆ ಮೇಲ್ಗಡೆ ಎತ್ತಿಕೊಂಡು ಹೋದ್ಮೇಲೆ ಮುಷ್ಟಿ ಬಿಗಿ ಮಾಡಿ ಹಿಡಿದ, ಸತ್ತು ಬೀಳುತ್ತಲಿದ್ದಾನೆ ತೃಣಾವರ್ತನೆಂಬತಕ್ಕಂಥ ರಾಕ್ಷಸ. ಯಾಕೆ ಅಂತ ಕೇಳಿದಾಗ ವಾದಿರಾಜ ಗುರು ಸಾರ್ವಭೌಮರು ರುಕ್ಮಿಣೀಶ್ ವಿಜಯದಲ್ಲಿ ಬರೀತಾರೆ, ನಾನು ಹುಟ್ಟಿ ಇಷ್ಟು ದಿವಸ ಆಯ್ತು, ನನಗೆ ನಾಮಕರಣನೇ ಮಾಡ್ತಾ ಇಲ್ಲ, ನನ್ನಷ್ಟಕ್ಕೆ ನಾನೇ ನಾಮಕರಣ ಮಾಡ್ತೀನಿ ಅಂತ ಹೇಳಿ ಪೂತನ ಶಕಟ ಜೀವಿತ ರಹ
ತೃಣೀಕೃತ ಶಕಟಾಚರ ಬಂಧನ, ತೃಣೀಕೃತ ತೃಣಾವರ್ತ ಸಂಹಾರ ಅಂತೇಳಿ 3 ನಾಮಕರಣಗಳನ್ನ ತಾನೇ ಮಾಡಿಕೊಳ್ಳುತ್ತಲಿದ್ದಾನೆ ಕೃಷ್ಣ ಪರಮಾತ್ಮ. ಒಮ್ಮೆ ಬೆಣ್ಣೆ ತುಪ್ಪಗಳನ್ನು ಕೊಡುವುದಕ್ಕಾಗಿ, ತೆರಿಗೆಯನ್ನು ಕೊಡಲಿಕ್ಕಾಗಿ ಈ ಯಾವ ಮಥುರೆಗೆ ಬಂದಾಗ ಯಾವ ಗುಪ್ತವಾಗಿ ವಸುದೇವ ಭೇಟಿಯಾಗಿ ನಂದಗೋಪನಿಗೆ ಹೇಳ್ತಾನೆ, ನಂದಗೋಪ ಮತ್ತು ವಸುದೇವ ಇಬ್ಬರು ಅಣ್ಣ ತಮ್ಮಂದಿರು, ತಾಯಂದಿರು ಬೇರೆ ಬೇರೆ. ಹಾಗಾಗಿ ಹೇಳಿದ, ಬಹಳ ಪರಿಸ್ಥಿತಿ ಗಂಭೀರವಿದೆ, ಗುಪ್ತವಾಗಿ ನಾಮಕರಣವನ್ನು ಮಾಡು, ಬಹಳ ಜೋರಾಗಿ ಮಾಡಬೇಡ ಅಂತಂದಾಗ ಗರ್ಗಾಚಾರ್ಯರನ್ನು ಮುಂದಿಟ್ಟುಕೊಂಡು ಆಕಳನ್ನು ಕಟ್ಟುವ ಕಟ್ಟಿಗೆಯಲ್ಲಿ ಅವರಿಗೆ ರಾಮ ಕೃಷ್ಣ ಎಂಬುದಾಗಿ ನಾಮಕರಣ ಸಂಸ್ಕಾರವನ್ನು ಮಾಡ್ತಾರೆ. ಪ್ರಶ್ನೆ ಬರ್ತದೆ, ಗರ್ಗಾಚಾರ್ಯರಿಗೆ ಪರಮಾತ್ಮನಿಗೆ ನಾಮಕರಣ ಮಾಡುವ ಒಂದು ಸಾಮರ್ಥ್ಯವಿದೆಯೋ ಅಂತ ಹೇಳಿ. ಅದಕ್ಕೆ ವಾದಿರಾಜ ಗುರುಸಾರ್ವ ಅವರು ಬರೀತಾರೆ, ನಾನಲ್ಲಿ ನಾಮಕರಣ ಮಾಡ್ಲಿಕ್ಕೆ ಹೋಗಿದ್ದೀನ್ರೋ ಹುಚ್ಚಪ್ಪಗಳಿರ, ನಾಮಕರಣ ಮಾಡಲಿಕ್ಕೆ ಹೋಗಿಲ್ಲ, ನಾನು ನಾಮಕರಣ ಮಾಡ್ತೀನಿ ಅಂತ ಪೌರೋಹಿತ್ಯ ವಹಿಸಿಕೊಂಡು ಹೋಗಿದ್ದೀನಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಇರೋದಾದ್ರೆ ಏನು? ಭಗವಂತನ ನಾಮಸ್ಮರಣೆ, ರಾಮ ಕೃಷ್ಣ ಅಂತ ಅನ್ನಲಿಕ್ಕಾಗಿ ಹೋಗಿದ್ದೇ ಹೊರತು ನಾಮಕರಣ ಮಾಡಲಿಕ್ಕೆ ಹೋಗಿಲ್ಲ ಎಂಬುದಾಗಿ ಹೇಳುತ್ತಲಿದ್ದಾರೆ. ವಿಶ್ವತಶ್ಚಕ್ಷುರದ ವಿಶ್ವದೋಮುಖೋ ವಿಶ್ವದೋ ಬಾಹು ಋತ ವಿಶ್ವದಸ್ಪಾತ್, ಇಂತಹ ಪರಮಾತ್ಮನ ವಿಶ್ವರೂಪವಾಗಿರ್ತಕ್ಕಂಥ ಈ ಪ್ರಪಂಚದಂತಹ ಪರಮಾತ್ಮನಿಗೆ ಹಲ್ಲುಗಳು ಮೂಡುತ್ತಲಿದ್ದಾವೆ, ಅಂಬೆಗಾಲನ್ನು ಇಡುತ್ತಲಿದ್ದಾಳೆ. ಇಡುತ್ತಕ್ಕಂಥ ಪರಮಾತ್ಮನಿಗೆ ಯಶೋದೆಗೆ ಒಂದೇ ಕೆಲಸ, ಮೂಲೆಯಲ್ಲಿ ಹೋಗ್ಬೇಡವೋ, ಚೇಡಿದ್ದೀತು, ಆಕಳತ್ತು ಹೋಗ್ಬೇಡವೋ, ತಿವಿದೀತು, ಹೀಗೆ ಒಂದರ ಮೇಲೆ ಒಂದು ಕಂಪ್ಲೇಂಟ್ಗಳು. ಪರಮಾತ್ಮ ಅಂದ, ಯಶೋದೆಗೆ ಒಂಚೂರು ಏನಾದ್ರೂ ಝಲಕ್ ಕೊಡ್ಬೇಕಲ್ಲ, ನನ್ನನ್ನು ಮಗುವಂತೆ ತಿಳ್ಕೊಳ್ತಿದ್ದಾಳಲ್ಲ, ಸರ್ವೋತ್ತಮನೆಂಬುದಾಗಿ ತಿಳುವಳಿಕೆ ಬರಲಿಲ್ಲ ಅಂತ ಹೇಳಿ ಒಮ್ಮೆ ಎದೆಯ ಹಾಲನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಬಾಯನ್ನ ತೆಗೆದ ನೋಡ್ತಾರೆ ಇಡೀ ಬ್ರಹ್ಮಾಂಡವನ್ನ ಮಗುವಿನ ಮುಖದಲ್ಲಿ ನೋಡಿದಾಗ, ಇವನು ನನ್ನ ಮಗನೆಲ್ಲ ಸರ್ವೋತ್ತಮನೆಂಬ ತಿಳುವಳಿಕೆ ಬಂತು ಅವಳಿಗೆ. ಎಲ್ಲಿವರೆಗೂ? ಕೃಷ್ಣ ಬಾಯಿ ಮುಚ್ಚುವರೆಗೂ ಮಾತ್ರ. ಮತ್ತೆ ಆ ಪ್ರಕಾರ ನನ್ನ ಮಗನ ಎಂಬ ಭ್ರಾಂತಿಯಲ್ಲಿ ಬೀಳುತ್ತಲಿದ್ದಾಳೆ. ಮುಂದೆ ಇದಾದ ಮೇಲೆ ಕೃಷ್ಣ ಬಲರಾಮರು ಓಡಾಡುತ್ತಲಿದ್ದಾರೆ. ಆವಾಗ ಒಂದಾದ ಮೇಲೆ ಒಂದರಂತೆ, ಗೋಪಿ ಕೇಳ್ ನಿನ್ನ ಮಗ ಜಾರ ಚೋರ ಠಕ್ಕ ಕಳ್ಳ. ನೋಡಿ, ಪ್ರಪಂಚದಲ್ಲಿ ಯಾರಾದರೂ ಕೂಡ ಬಯಸಿಕೊಂಡು ಅನುಗ್ರಹವನ್ನ ಮಾಡುವವರಿದ್ರೆ ಅದು ಪರಮಾತ್ಮನೊಬ್ಬನೇ. ಅದಕ್ಕೆ ದಾಸ ಸಾಹಿತ್ಯ ಹೇಳ್ತದೆ, ಪಾಪ ಕರ್ಮವ ಸಹಿಸುವಗೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಪಾಪ ಕರ್ಮಗಳನ್ನು ಸಹಿಸುವುದಕ್ಕೆ ಸರಿ ಸಮಾನನಾಗಿರ್ತಕ್ಕಂಥವನು ಯಾನಾಗರಿದ್ರೆ ಅದು ಪರಮಾತ್ಮ ಮಾತ್ರ. ಇಲ್ಲಿ ಜಾರ ಚೋರ ಕಳ್ಳ ಠಕ್ಕ ಎನಿಸಿಕೊಂಡರೂ ಕೂಡ ಆ ಯಾವ ಗೋಪಿಕಾ ಸ್ತ್ರೀಯರು ಮಾಡತಕ್ಕಂತಹ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥದ್ದು ಕಾಮದ ವಾಸನೆಯನ್ನ ದೂರ ಮಾಡಿ ಆ ಭಕ್ತಿಯನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡುವಂತ ಕರುಣಾಳು ಪರಮಾತ್ಮನಾಗತಕ್ಕಂಥವನಾಗುತ್ತಲಿದ್ದಾನೆ. ಹಾಗಾಗಿ ಬಂದು ಕಂಪ್ಲೇಂಟ್ ಹೇಳ್ತಾರೆ, ಯಶೋದೆ ನಿನ್ನ ಮಗನಿಗೆ ನಾವು ಪದಾರ್ಥಗಳನ್ನ ಇಡಲಿಕ್ಕೆ ಸಾಧ್ಯವಿಲ್ಲದ ಜಾಗವೇ ಯಾವುದಿಲ್ಲ, ಕತ್ತಲೆಯಲ್ಲಿ ಮೇಲಿಟ್ಟಿರ್ತೇವೆ, ಅವನು ಬಂದ ಅಂದ್ರೆ ಬೆಳಕು ಬೀಳುತ್ತದೆ. ಕತ್ತಲೆಯ ಪ್ರತೀಕ ಅಂದ್ರೆ ಅಜ್ಞಾನ, ಯಾವ ಬೆಳಕಿನ ಪ್ರತಿರೂಪ ಅಂದ್ರೆ ಜ್ಞಾನ, ಜ್ಞಾನದ ಪ್ರತಿರೂಪನಾಗಿರ್ತಕ್ಕಂತಹ ಪರಮಾತ್ಮ, ಜ್ಞಾನೈಕ ಗಮ್ಯನಾದ ಪರಮಾತ್ಮ, ಅವನು ಬಂದಾಗ ಕತ್ತಲೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅಜ್ಞಾನ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಾನೊಬ್ಬನೇ ತಿಂತಾನೋ ತಿನ್ನಲಿ, ಗೆಳೆಯರಿಗೆ ಹಂಚಿದಾನೋ ಹಂಚಲಿ, ಅದನ್ನೆಲ್ಲ ಬಿಟ್ಟು ಕಪಿ ಹಂದಿ ನಾಯಿಗಳಿಗೆಲ್ಲ ಹಂಚಿದಾನೆಲ್ಲಮ್ಮ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಕೇಳಿದ ಯಶೋದಿಗೆ, ಅಮ್ಮ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ನೋಡಮ್ಮ, ನೀನೇನು ಕಡಿಮೆ ಮಾಡಿದಿ ಅಂತೇಳಿ ನಾನು ಅವ್ರ ಮನೇಲಿ ಹೋಗಿ ತಿನ್ನಬೇಕು. ಎಲ್ಲರೂ ಮಿಥ್ಯಾಭಿವಾದಿನ ಸುಳ್ಳು ಹೇಳ್ತಾರೆ ಹೊರತು ನಾನು ತಿನ್ನಿಲ್ಲ ಅಂತ ಹೇಳಿ. ಒಮ್ಮೆ ಕೃಷ್ಣ ಪರಮಾತ್ಮನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆಯ ಹಾಲನ್ನು ಕುಡಿಯುವಾಗ ಪಕ್ಕದಲ್ಲೇ ಬೆಣ್ಣೆ ತುಂಬಿದ ಒಂದು ಮಡಿಕೆ, ಒಲೆ ಮೇಲೆ ಹಾಲು ಕೂದನ್ನು ನೋಡಿದಳು ಯಶೋದ. ಕೃಷ್ಣನನ್ನು ಕೆಳಗೆ ಇಳಿಸಿದಳು. ಅರ್ಧ ಎದೆ ಮೊಲೆ ಹಾಲನ್ನು ಕುಡಿಯುವಾಗ ಹಾಲು ಇಳಿಸ್ಲಿಕ್ಕೆ ಹೋದ್ಲು. ಕೃಷ್ಣ ಅಂದ, ಜನ್ಮ ಜನ್ಮಾಂತರದ ಹಾಲನ್ನು ಕುಡಿಯುವ ದೋಷವನ್ನೇ ಪರಿಹರಿಸುವ ನಾನು ನಿನ್ನ ಮಗನಾಗಿ ತೊಡೆಯ ಮೇಲಿದ್ದಾಗ ಲೌಕಿಕ ಹಾಲಕ್ಕೆ ಬೆನ್ನು ಹೋಗ್ತಿದೆಯಲ್ಲಮ್ಮ, ಬಾ ನಿನಗೆ ಮಾಡ್ತೇನೆ ಅಂತಂದ. ತುಂಬಿಟ್ಟ ಗಡಿಗೆಯನ್ನು ರಪ್ಪನ ಒಡೆದು ಹಾಕಿದ. ಯಶೋದಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಬಂದು ಒಂದು ಕರುವಿನಗೆ ಕಟ್ಟುವ ಹಗ್ಗದಲ್ಲಿ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಲಿದ್ದಾಳೆ. ಸಾಲಲಿಲ್ಲ, ಒಂದಿಷ್ಟು ಕಡಿಮೆ ಬಿತ್ತು. ಹಗ್ಗಕ್ಕೆ ಹಗ್ಗ ಜೋಡಿಸಿದ್ರು, ಕಡೆಗೆ ಬೆವತು ಹೋದಳು. ಸೇರಿಸಿ ಇನ್ನು ತಾಯಿಗೆ ತೊಂದರೆ ಕೊಡಬಾರದು ಅಂತೇಳಿ ಕರುವಿಗೆ ಕಟ್ಟುವ ಹಗ್ಗಕ್ಕೆ ಸಿಲುಕುತ್ತಲಿದ್ದಾನೆ. ಅದನ್ನೇ ದಾಸ ಸಾಹಿತ್ಯ ಹೇಳ್ತಾರೆ, ಕಟ್ಟುವವರ ಬಹುಪಾಶ ಬಿಡಿಸುವನು. ಯಾರು ಇವನನ್ನು ನಾವು ಭಾವ ಭಕ್ತಿಯಿಂದ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವೋ ಪರಮಾತ್ಮ ನಮಗೆ ಸರಳವಾಗಿ ಸಿಗ್ತಾನೆ. ಎಲ್ಲಿವರೆಗೆ ನಾವು ಪರಮಾತ್ಮ ದೂರ ಅಂತ ಅಂದುಕೊಳ್ಕೊತೀವೋ ನಾವು ದೂರ, ಅವನು ದೂರವಾಗ್ತಾನೆ. ಹಾಗಾಗಿ ಪರಮಾತ್ಮನನ್ನ ಇಲ್ಲಿ ಕಾಣುವ ಪ್ರಯತ್ನವನ್ನು ಮಾಡಬೇಕು. ಮುಷ್ಟಿಗಾತ್ರದವನಾದ ಪರಮಾತ್ಮ ನಮ್ಮ ಹೃದಯದ ಗುಹೆಯಲ್ಲಿ ಇದ್ದಾನೆ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕಾಗುತ್ತಲಿದೆ.
ಸಿಕ್ಕಂತಹ ಸಂದರ್ಭದಲ್ಲಿ ಒರಳಿಗೆ ಹಾಕಿ ಕಟ್ಟಿದಳು. ಪರಮಾತ್ಮ ಮತ್ತೊಂದು ನಾಮವನ್ನ ಪಡೆದ ದಾಮೋದರನಾದ. ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ, ಕಟ್ಟಿಸಿಕೊಂಡ. ಅಲ್ಲಿ 2 ಅತ್ತಿ ಮರಗಳಿದ್ದು. ಅವರಿಬ್ಬರು ಕೂಡ ನಳಕೂಬರ ಮಣಿಗ್ರೀವ ಎಂಬತಕ್ಕಂಥವರು. ಉತ್ತಮವಾದಂತಹ ತೀರ್ಥಕ್ಷೇತ್ರಗಳಲ್ಲಿ ಬೆತ್ತಲಿಂದ ಸ್ನಾನ ಮಾಡ್ತಾ ಇದ್ರು. ಹಾಗಾಗಿ ಋಷಿಗಳು ಬಂದು ಹೇಳಿದ್ರು, ನೀವು ಒಳ್ಳೆಯ ಬೆಳಗಿನ ಜಾವದಲ್ಲಿ ಬೆತ್ತಲೆ ಸ್ನಾನವನ್ನು ಮಾಡ್ತಿದ್ದೀರಿ, ಇಲ್ಲಿರುವ ತೀರ್ಥಾಭಿಮಾನಿ ದೇವತೆಗಳಿಗೆ ನೀವು ಅವಮಾನ ಮಾಡ್ತಿದ್ದೀರಿ, ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ. ಕೇಳಲಿಲ್ಲ, ಸೊಕ್ಕಿನಿಂದ ಮೆರೆದ್ರು. ನೀವು ಬೆತ್ತಲೆಯಾಗಿ ನಿಂತುಕೊಳ್ಳಿ ಅಂತಂದಾಗ ಅತ್ತಿ ಮರಗಳಾಗಿ ನಿಂತುಕೊಂಡಿದ್ದು. ಆ ರೂಪದಲ್ಲಿರುವ ನಳಕೂಬರ ಮಣಿಗ್ರೀವರನ್ನ ಉದ್ಧಾರ ಮಾಡಲಿಕ್ಕಾಗಿ ಕೃಷ್ಣ ಪರಮಾತ್ಮ ಒಳ್ಳನ್ನು ಎಳೆದುಕೊಂಡು ಬಂದ. ತಾನು ಆ ಗಿಡದ ಒಳಗಿಂದ ಹೊರಗಡೆ ಬಂದ. ಆ ಕಲ್ಲನ್ನ, ಒಳ್ಳ ಕಲ್ಲನ್ನು ಹಾಕಿ ಎಳೆದ. 2 ಮರಗಳ ರಪ್ಪನೆ ಬಿದ್ದುವು. ಮೇಲ್ಗಡೆ ಇಬ್ಬರು ದಿವ್ಯ ಪುರುಷರು ಹೊರಗಡೆ ಬರುತ್ತಲಿದ್ದಾರೆ. ನಳಕೂಬರ ಮಣಿಗ್ರೀವರ ಶಾಪವನ್ನು ದೂರ ಮಾಡುತ್ತಲಿದ್ದಾರೆ. ಹೀಗೆ ಕೃಷ್ಣನ ಚರಿತ್ರೆಗಳು ಒಂದಲ್ಲ ಎರಡಲ್ಲ. ಬಾಲಲೀಲೆಗಳನ್ನು ನೋಡಬೇಕು ಅಂತಾದರೆ ಭಾಗವತವನ್ನು ನೋಡಬೇಕು. ಕೃಷ್ಣ ಬೆಳೆದು ದೊಡ್ಡವನಾದುದನ್ನು ನೋಡಬೇಕು ಅಂತಾದರೆ ಮಹಾಭಾರತವನ್ನ ನಾವು ರಾಜಕೀಯ ಪುರುಷನನ್ನಾಗಿ ನೋಡಬೇಕಾಗುತ್ತಲಿದೆ. ಹಾಗಾಗಿ ಒಟ್ಟಾರೆಯಾಗಿ ಕಂಸನಿಂದ ಕಳಿಸಿಕೊಟ್ಟಂತಹ ಯಾವ ವ್ಯಕ್ತಿಗಳಿದ್ದಾರೋ ಒಬ್ಬರು ವಾಪಸ್ ಹೋಗ್ಲೇ ಇಲ್ಲ. ಅದನ್ನೇ ಕನಕದಾಸರು ಬಹಳ ಚಂದವಾಗಿ ಹೇಳುತ್ತಾರೆ. ಹಗೆಯರಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟವರಗಳ ತೆಗೆದುಕೊಡುವ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ. ಶಾಸ್ತ್ರ ಹೇಳ್ತದೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಪ್ರಭುರೇವ ಸಮರ್ಥ ಅಂತ. ನಮ್ಮ ಬದುಕಿನಲ್ಲಿ ನಡೆಯಬೇಕಾದ ಘಟನೆಗಳನ್ನು ಹೀಗೆ ನಡೆಯಲಿ ಅಂತ ಆಶೀರ್ವಾದ ಮಾಡುವವನು ಅವನೇ. ಸುಲಭವಾಗಿ ಆಗ್ತದೆ ಅಂದುಕೊಂಡ ಕೆಲಸವನ್ನ ವಿರುದ್ಧವಾಗಿ ಮಾಡುವವನು ಅವನೇ. ನಮ್ಮ ಬದುಕಿನಲ್ಲಿ ಆಗುವುದೇ ಆಗಿ ಮಾಡುವಂಥವನು ಕೂಡ ಪರಮಾತ್ಮನೇ ಆಗುತ್ತಲಿದ್ದಾನೆ. ಅದಕ್ಕೆ ವಾಯುಸ್ತುತಿ ನರಸಿಂಹನಕ ಸ್ತುತಿ ಕೊಂಡಾಡ್ತದೆ, ಅಪಾಸ್ತಂ ಯೋ ರಸೋ ಅಷ್ಟಮಃ ಅಂತ ಹೇಳಿ. ವಿಲಕ್ಷಣನಾಗಿರ್ತಕ್ಕಂಥ ಪರಮಾತ್ಮ, ಅವನ ಲೀಲೆಗಳು, ಅವನ ವಿಚಾರಗಳು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ, ಸಿಗುವುದೇ ಇಲ್ಲ. ಅದಕ್ಕೆ ಉಪನಿಷತ್ತುಗಳು ಹೇಳ್ತವೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಬಹುಧಾಶ್ರುತೇನ ಯಂ ಏನ ಏಷ ವೃಣತೆ ತೇನ ಲಭ್ಯ. ನಾವು ಮಾಡುವ ಸಂಧ್ಯಾವಂದನೆ, ಜಪ, ತಪ, ಅನುಷ್ಠಾನ, ಮನೆ ಕೆಲಸ, ಗಂಡ ಹೆಂಡತಿ ಮಕ್ಕಳ ಸೇವೆಗಳೆಲ್ಲ ಪರಮಾತ್ಮನಿಗೆ ಪ್ರೀತವಾಗಲಿ ಎಂಬ ಕಾರಣವನ್ನಿಟ್ಟುಕೊಂಡು ಮಾಡಬೇಕು. ಅದು ಬದುಕಿನ ಯಜ್ಞ. ಫಲವಿದು ಬಾಳ್ದುದಕ್ಕೆ, ಅದು ಸಾರ್ಥಕವಾದ ಜೀವನ. ಮನೆಯ ಸೇವೆಯಲ್ಲೇ ಪರಮಾತ್ಮನನ್ನ ಕಂಡಂತ ಮಹಾನುಭಾವರು ಭಾಗವತದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ನಮಗೆ. ಹಾಗಾಗಿ ಅವೆಲ್ಲ ಮಾಡುವುದನ್ನ ನಮ್ಮ ಕರ್ಮ, ನಮ್ಮ ಹಣೆ ಬರಹ ಅಂತ ಬೈದುಕೊಂಡು ಮಾಡಬಾರ್ದು. ಇವರೆಲ್ಲರ ಅಂತರ್ಯಾಮಿಯಾದ ಪರಮಾತ್ಮ ತೃಪ್ತನಾಗಲಿ ಎಂಬ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಾವು ಸೇವೆಯನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಪರಮಾತ್ಮ ಒಲಿದೇ ಒಲಿತಾನೆ. ಕಾರಣ, ಸ್ತ್ರೀಯರಿಗೆ ನಾಮಕರಣ ಸಂಸ್ಕಾರದ ನಂತರ ವಿವಾಹವೇ ಮತ್ತೊಂದು ಸಂಸ್ಕಾರ. ಈ ಮಧ್ಯದಲ್ಲಿ ಪುರುಷರಿಗೆ 8 ಸಂಸ್ಕಾರಗಳು ನಡೀತವೆ. ಹಾಗಾಗಿ ಸ್ತ್ರೀಯರಿಗೆ ಗುರುಕುಲವಾಸವಿಲ್ಲ, ಬ್ರಹ್ಮೋಪದೇಶವಿಲ್ಲ, ಉಪನಯನವಿಲ್ಲ, ಜಾತಕರ್ಮ ಇಲ್ಲ, ಯಾವುದೂ ಇಲ್ಲ. ಅವರಿಗೆ ಯಾವ ಚೌಲಕರ್ಮ ಇಲ್ಲ. ಆದರೂ ಕೂಡ ಸ್ತ್ರೀಯರು ಈ ಗೃಹ ಕಾರ್ಯಗಳಿಂದಲೇನೆ ತತ್ವಜ್ಞಾನವನ್ನು ಪಡೆಯತಕ್ಕಂಥವರಾಗುತ್ತಲಿದ್ದಾರೆ. ಉದಾಹರಣೆ ಇಲ್ಲಿ ಬರ್ತದೆ. ಈ ಯಾವ ಕೃಷ್ಣ ಪರಮಾತ್ಮ ಈ ಯಾವ ಗೋಕುಲದಿಂದ ಇವರೆಲ್ಲ ಇಲ್ಲಿ ಇರಿಸೋದೇಳ ವೃಂದಾವನಕ್ಕೆ ಕರೆದುಕೊಂಡು ಹೋಗಬೇಕು ಅಂತೇಳಿ ವೃಂದಾವನಕ್ಕೆ ಕರೆದುಕೊಂಡು ಹೋಗಿ ಆಟವನ್ನು ಆಡುವಾಗ ಗೋಪಾಲಕರು ಹೇಳ್ತಾರೆ, ಹಸಿವೆಯಾಗಿದೆ ಕೃಷ್ಣ ಪರಮಾತ್ಮ ಅಂತ ಹೇಳಿ. ಕೃಷ್ಣ ಹೇಳಿದಾಗ ಅಲ್ಲಿ ಬ್ರಾಹ್ಮಣರ ಮನೆ ಯಜ್ಞ ಮಾಡ್ತಿದ್ದಾರೆ ನೋಡಿ, ಕೃಷ್ಣ ಬಂದಿದ್ದಾನೆ ಅಂತ ಹೇಳ್ರಿ, ಅನ್ನ ಕೊಡ್ತಾರೆ ಅಂತ ಹೇಳಿ. ನಮ್ಮಂತ ಹೊರಮೂಟ ಬ್ರಾಹ್ಮಣರು ಕೂತಿದ್ರು, ಧ್ವನಿ ಮಾತ್ರ ಜೋರು, ಅರ್ಥ ಗೊತ್ತಿಲ್ಲ, ಆಚರಣೆ ಗೊತ್ತಿಲ್ಲ. ಓಂ ನಮೋ ನಾರಾಯಣ ಸ್ವಾಹ, ಓಂ ನಮೋ ನಾರಾಯಣ, ಇದನ್ನು ಧ್ವನಿ ಜೋರಾಗಿ ಬರ್ತಾ ಇದೆ. ತುಪ್ಪ ಸುರಿತಾ ಇದ್ದೀವಿ. ಬಂದು ನಿಂತು ಗೊಲ್ಲರು ಹೇಳಿದರು, ಕೃಷ್ಣ ಬಂದಿದ್ದಾನೆ, ಅನ್ನ ಬೇಕು ಅಂತೆ. ಹೋಗ್ರಿ ಅಂತ ಬೈದು ಕಳಿಸಿದ್ವಿ. ಕೃಷ್ಣನ ಹತ್ರ ಬಂದ್ರೆ ಅವೆಲ್ಲ ಗೊಲ್ಲರು ಸೇರಿಕೊಂಡು, ಯಾರನ್ನು ಕೇಳಿದ್ರಿ ಅಂದ ಕೃಷ್ಣ? ಬ್ರಾಹ್ಮಣರನ್ನು ಕೇಳಿದೆವು. ಹುಚ್ಚಪ್ಪಗಳಿರ, ಅವಕ್ಕೇನು ಬುದ್ಧಿ ಇಲ್ಲ, ನೀವು ಸ್ತ್ರೀಯರನ್ನು ಕೇಳ್ರೆ ಅವರು ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಬಂದು ಸ್ತ್ರೀಯರನ್ನ ಕೇಳ್ತಾರೆ. ಅವರು ಒಂದು ಕ್ಯಾರಿ ಬ್ಯಾಗ್ ತಗೊಂಡು ಹಾಕಿ ಕಟ್ಟಿ ಕೊಡ್ಲಿಲ್ಲ. ಮಾಡಿದ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಪರಮಾತ್ಮ ಮನುಷ್ಯ ರೂಪದಿಂದಿದ್ದಾಗ ನಾವು ಮಾಡುವ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಸಾಲಿಗ್ರಾಮ ಪ್ರತಿಮಾ ರೂಪಗಳಲ್ಲಿ ಇರ್ತಕ್ಕಂತಹ ಪರಮಾತ್ಮ ಸಾರ ರೂಪವಾದಂತಹ ವಿಚಾರವನ್ನ, ನೈವೇದ್ಯವನ್ನು ಸ್ವೀಕಾರ ಮಾಡೇ ಮಾಡ್ತಾನೆ ಪರಮಾತ್ಮ. ಸಂಶಯಗಳೇ ಬೇಡ. ಹಾಗಾಗಿ ಆ ಯಾವ ಸ್ತ್ರೀಯರೆಲ್ಲರೂ ಕೂಡ ಮನೆಗೆ ಹೋಗ್ಲಿಕ್ಕೆ ಒಲ್ಲಂತಾರೆ. ಕಾರಣ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಈ ಜನ್ಮದಲ್ಲಿ ಇವರ ಋಣ ಮುಟ್ಟಿಸಲಿಕ್ಕಾಗಿ ಕೆಲವರಿಗೆ ಹೆಂಡತಿಯಾಗಿ, ಕೆಲವರಿಗೆ ತಂಗಿಯಾಗಿ, ಕೆಲವರಿಗೆ ಅಕ್ಕಳಾಗಿ, ಕೆಲವರಿಗೆ ಹೆಂಡತಿಯಾಗಿ, ಕೆಲವರಿಗೆ ಏನೇನಾಗಿ ಋಣ ಮುಟ್ಟಿಸಲಿಕ್ಕಿದ್ದೇವೆ. ಜನ್ಮ ಜನ್ಮದಲ್ಲಿಯೂ ಋಣ ಮುಟ್ಟಿಸುವನು ನೀನೇ ಸ್ವಾಮಿ, ನಿನ್ನ ಬೆಳೆ ಬಿಟ್ಟು ನಾ ಹೋಗೋದಿಲ್ಲ ಅಂತಂದಾಗ ಪರಮಾತ್ಮ ಹೇಳಿದ ಮಾತಿದು.
ಇದರಿಂದ ನನಗೆ ತೃಪ್ತಿ ಆಗುವುದಿಲ್ಲ. ನೀವು ಮಾಡುವ ಮನೆ ಕೆಲಸಗಳನ್ನು ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳಲ್ಲಿ ನೋಡಿಕೊಂಡೆ ನನ್ನ ಸೇವೆಯನ್ನು ಮಾಡಿಕೊಂಡಿರಿ, ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ. ಅದರ ಮಧ್ಯದಲ್ಲಿ ಒಬ್ಬಳು ಸ್ತ್ರೀ ಹೇಳಿದ್ದಳು. ಅವಳಿಗೆ ಅವ್ರ ಗಂಡ ಹೇಳಿದ, ನೀನೇನಾದ್ರೂ ಹೊಸ್ತಲು ದಾಟಿ ಕೃಷ್ಣನ ಬಳಿಗೆ ಹೋದಿ ಅಂತಾದ್ರೆ ಕೋರ್ಟಲ್ಲಿ ಡೈವರ್ಸಿಗೆ ನೋಡು ಅಂತ ಹೇಳಿದ್ದ. ಅವಳು ಅಲ್ಲೇ ಕೂತ್ಕೊಂಡು ನೆನಪು ಮಾಡಿಕೊಂಡು ಕೃಷ್ಣನ ಸ್ಮರಣೆಯಲ್ಲಿ ಪ್ರಾಣವನ್ನು ಬಿಡುತ್ತಕ್ಕಂಥವಳಾಗುತ್ತಲಿದ್ದಾಳೆ. ಅವಳಿಗೆ ಸಾಕ್ಷಾತ್ ಆಗಿ ಕೃಷ್ಣ ಪರಮಾತ್ಮ ಅಲ್ಲಿಂದಲ್ಲಿಯೇ ಮುಕ್ತಿಯನ್ನು ದಯಪಾಲಿಸುವಂತವನಾಗುತ್ತಲಿದ್ದಾನೆ. ಇಷ್ಟು ಕರುಣಾಳು ಪರಮಾತ್ಮ. ಅದಕ್ಕಾಗಿ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳಿದ್ದು ಹಾಗೆ, ಯಾರಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ. ಹಾಗಾಗಿ ಯಾರ್ಯಾರು ವರ ಕೊಟ್ಟಿದ್ದರೋ ಅವರೆಲ್ಲರ ವರಗಳನ್ನು ಹಿಂದು ಮುಂದೆ ಎಡಕ ಬಲಕ ಮಾಡಿ ಅದಕ್ಕೆ ಸದ್ಗತಿಯನ್ನು ಕೊಡತಕ್ಕಂಥವನಾಗುತ್ತಲಿದ್ದಾನೆ. ಇಂತಹ ಕೃಷ್ಣ ಪರಮಾತ್ಮ ಕಂಸನನ್ನ ಸಂಹಾರ ಮಾಡುತ್ತಲಿದ್ದಾನೆ. ಅವನ ಹೆಂಡತಿಯರೇ ಆಸ್ತಿ ಪ್ರಾಸ್ತಿ ಅಂತ ಇಬ್ಬರು. ಯಾರ ಮಕ್ಕಳವರು? ಜರಾಸಂಧನ ಮಕ್ಕಳು. ಮಗಧ ದೇಶದ ರಾಜ. ಇವತ್ತಿನ ಬಿಹಾರ್ ಪಾಟ್ನಾ ಅಂತ ಏನಿದೆಯೋ ಅದುವೇ ಮಗಧ ರಾಜ್ಯ. ಪಾಟ್ನಾ ಯಾವ ಪುಣ್ಯ ಪಟ್ಟಣವಾಗಿರ್ತಕ್ಕಂಥದ್ದು ಆ ಕ್ಷೇತ್ರವಾಗಿತ್ತು. ಅದರ ರಾಜ ಜರಾಸಂಧ 17 ಬಾರಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾನೆ. ಸಮಗ್ರ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ದು 18 ಅಕ್ಷೋಹಿಣಿ ಸೈನ್ಯ ಮಾತ್ರ. ಆದರೆ ಪ್ರತಿ ಬಾರಿ 17 ಬಾರಿ ಯಾವ ಜರಾಸಂಧ ಕೃಷ್ಣನ ಮೇಲೆ ಆಕ್ರಮಣ ಮಾಡಿಕೊಂಡಾಗ ಕಟ್ಟಿಕೊಂಡು ಬಂದಂತ ಸೈನಿಕರ ಸಂಖ್ಯೆ 21-23 ಅಕ್ಷೋಹಿಣಿ ಸೈನ್ಯ. ಹಾಗಾಗಿ ಯಾಕೆ ಅಂತ ಕೇಳಿದಾಗ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ, ಕೂತಲ್ಲಿ ಕೆಲಸ ನಡೀತಾ ಇರುವುದರಿಂದ ಮಾಡಿದ. ಕೃಷ್ಣನಿಗೆ ಕೊಲ್ಲುವ ಶಕ್ತಿ ಇರಲಿಲ್ಲೇನು, ಪರಮಾತ್ಮನ ಸಂಕಲ್ಪದ ಆಗಿರಲಿಲ್ಲ. ಜರಾಸಂಧನ ವಧೆ ಭೀಮನಿಂದಲೇ ಆಗಬೇಕು ಎಂಬ ಕಾರಣಕ್ಕಾಗಿ ಬಿಟ್ಟಿದ್ದು. ಅದರಲ್ಲಿ ಒಬ್ಬ ಕಾಲಯವನ ಬಂದಾಗ ಕೃಷ್ಣ ಹೆದರಿದಂತೆ ಓಡಿದ. ಮುಚುಕುಂದ ಮಲಗಿಕೊಂಡಿದ್ದ ಗುಹೆಯಲ್ಲಿ ಇವನು ಓಡಿ ಬಂದು ಅವನನ್ನು ಒದ್ದ. ತಕ್ಷಣವೇ ಅವನು ಕಣ್ಣು ತೆಗೆದ ಕಾಲಯವನ ಸುಟ್ಟು ಬೀಳುತ್ತಲಿದ್ದಾನೆ. ಇಂತಹ ಕೃಷ್ಣ ಪರಮಾತ್ಮ 64 ದಿನಗಳ ಇದ್ದು ಇವತ್ತಿನ ಉಜ್ಜಯಿನಿ ಪ್ರಾಂತ್ಯ ಸಾಂದೀಪಿನಿ ಋಷಿಗಳ ಹತ್ರ ಇದ್ದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದು ಪ್ರತಿ ದಿವಸದಲ್ಲಿ 5 ಗಂಟೆಗೆ ದೇವರ ಪೂಜೆಯನ್ನು ಮಾಡಿ ಧರ್ಮಸಭೆಯಲ್ಲಿ ಕುಳಿತುಕೊಂಡು ಬಂದ ಯಾರ್ಯಾರು ಏನೇನು ತೊಂದರೆಗಳನ್ನು ಹೇಳಿಕೊಡ್ತಾರೆ ಎಲ್ಲವನ್ನ ಪರಿಹಾರ ಮಾಡುವವ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣರು ಬಂದು ಒಂದು ಪತ್ರವನ್ನು ಕೊಡ್ತಾರೆ. ಯಾರ ಬರೆದ ಪತ್ರ ಅದು? ಕುಂಡಿನಪುರದ ರಾಜಕುಮಾರಿ ಸಾಕ್ಷಾತ್ ಶ್ರೀರೂಪಳಾಗಿರ್ತಕ್ಕಂತಹ ರುಕ್ಮಿಣೀ ದೇವಿ ಬರೆದಂತಹ ಪತ್ರ. ಜರಾಸಂಧ ವಿಚಾರ ಮಾಡಿದ, ಕೃಷ್ಣನನ್ನ ಗೆಲ್ಲಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ, ಆದರೆ ಅವಮಾನ ಮಾಡೋಣ ಅಂತ ಹೇಳಿ ಚೇದಿ ದೇಶದ ದೊರೆ ದಮಘೋಷನ ಮಗ ಶಿಶುಪಾಲನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂದಾಗ ಒಂದು ಕಡೆಗೆ ಏಕದಂತ, ಒಂದು ಕಡೆಗೆ ಸಾಲ್ವ, ಮತ್ತೊಂದು ಕಡೆಗೆ ಏಕಲವ್ಯ, ಈ ಕಡೆಗೆ ಯಾವ ಜರಾಸಂಧ 7 ಸೈನ್ಯಗಳನ್ನು ಸೇರಿಸಿ ಕೃಷ್ಣ ಹೇಗಿದ್ರು ರುಕ್ಮಿಣಿಯ ವಿವಾಹದಲ್ಲಿ ಬರ್ತಾನೆ, ಹಿಡಿದು ಬಡಿಯೋಣ ಅಂತೇಳಿ ವಿಚಾರವನ್ನು ಮಾಡಿದ್ರು. ಆಗ ಪರಮಾತ್ಮನ ಬಳಿಗೆ ಪತ್ರವನ್ನು ತಂದು ಕೊಡ್ತಾರೆ. ಏನು ಬರೆದಿದ್ದಾರೆ ರುಕ್ಮಿಣಿ ದೇವಿ ಪತ್ರ? ಶ್ರುತ್ವಾ ಗುಣಾನ್ ಭುವನ ಮಂಗಲ ಮಂಗಲಂಸ್ತೆ. ನೋಡಿ ಹೇಗಿದೆ, ಮೊಟ್ಟ ಮೊದಲನೆಯ ಪದವೇ ಶ್ರುತ್ವ. ಇದು ಅವ್ಯಯ ಪದ. ಅವ್ಯಯ ಪದ ಅಂದ್ರೆ ಏನು? ಯಾವುದು ವ್ಯಯ ಬದಲಾವಣೆಯನ್ನು ಹೊಂದುವುದಿಲ್ಲವೋ ಅದುವೇ ಅವ್ಯಯ. ಪರಮಾತ್ಮ ಯಾವಾಗಲೂ ಬದಲಾವಣೆಯನ್ನು ಹೊಂದದೇ ಇರತಕ್ಕಂತಹ 3 ಕಾಲ 7 ವಿಭಕ್ತಿ 3 ವಚನಗಳಲ್ಲಿ ಬದಲಾವಣೆಯನ್ನು ಹೊಂದದೇ ಇರುವ ಒಂದೇ ಒಂದು ವಸ್ತು ಅಂತಂದ್ರೆ ಅದು ಪರಮಾತ್ಮನೊಬ್ಬನೇ. ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಸಾಕ್ಷಾತ್ ಲಕ್ಷ್ಮೀದೇವಿ. ಆದ್ದರಿಂದ ಪರಶುಕ್ಲ ತ್ರಯರಲ್ಲಿ ಅವಳನ್ನು ಮೊಟ್ಟ ಮೊದಲನೇದಾಗಿ ನಾವು ಶ್ರೀ ಭೂದುರ್ಗಾ ರೂಪವಾದ ಲಕ್ಷ್ಮೀದೇವಿಯನ್ನು ಗುರುತಿಸುತ್ತಲಿದ್ದಾಳೆ. ಬರೆದಿದ್ದಾಳೆ ಪತ್ರವನ್ನು, ನಾಳೆ ನನ್ನದೇ ರೂಪವಾದ ಅಂಬಿಕಾದೇವಿಯ ಗುಡಿಗೆ ಬರ್ತಾ ಇದ್ದೇನೆ, ಹಾಗಾಗಿ ಬಂದು ನನ್ನನ್ನು ಸ್ವೀಕಾರ ಮಾಡು ಎಂಬುದಾಗಿ ಬರೆಯುತ್ತಲಿದ್ದಾಳೆ. ಹೇಗೆ ರುಕ್ಮಿಣಿ ದೇವಿ ತಯಾರಾಗಿದ್ದಾಳೆ? ಕಟ್ಟಿದ ಮಂಗಳ ಸೂತ್ರ, ನಿತ್ಯ ಮುತ್ತೈದೆ, ಕುಂದ ಮಂದಾರ ಜಾಜಿ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡು ದೇವಾಂಗ ಪಟ್ಟೆಯ ಮೇಲೆ ಹೊದ್ದಿಕೊಂಡು ವಾದರಾಜ ಗುರುಸ್ವಾಮಿಯವರು ಕೊಟ್ಟಂತ ದೊಡ್ಡ ಕೊಡುಗೆ ದೇವಾಂಗ ಎಂಬ ಜನಾಂಗಕ್ಕೆ ಅವರನ್ನು ವೈಷ್ಣವ ದೀಕ್ಷೆಯನ್ನು ಕೊಟ್ಟು ತಮ್ಮೊಳಗಡೆ ಸೇರಿಸಿಕೊಂಡಿದ್ದು. ಉಳಿವ ಕಾಲೊಂದಿಗೆ ಘಿಲಕೆನಳು, ಅವಳು ಹಾಕಿಕೊಂಡ್ರೆ ಗೆಜ್ಜೆಗಳಿಗೆ ಜೀವ ಬರತಕ್ಕಂಥದ್ದಾಗುತ್ತಲಿದೆ. ಇಷ್ಟೆಲ್ಲ ಅಲಂಕಾರವನ್ನು ಮಾಡಿಕೊಂಡು ರುಕ್ಮಿಣಿ ದೇವಿ ಅಂಬಿಕಾದೇವಿ ಗುಡಿಗೆ ಬಂದಾಗ ಕೃಷ್ಣ ಪರಮಾತ್ಮ ರಥವನ್ನು ತೆಗೆದುಕೊಂಡು ಬರ್ತಾನೆ. ಕೃಷ್ಣ ಹೋದ ಸುದ್ದಿಯನ್ನ ಬಲರಾಮನಿಗೆ ಗೊತ್ತಾಗ್ತದೆ. ಬಲರಾಮನ ಹಿಂದಿನ ಕಡೆಯಿಂದ ಬರ್ತಾನೆ. ಎಲ್ಲರೂ ನೋಡುತ್ತಿರುವಂತೆಯೇ ರುಕ್ಮಿಣಿಯನ್ನು ಕುಳ್ಳಿರಿಸಿಕೊಂಡು ಮುಂದಕ್ಕೆ ಹೋದ ಮೇಲೆ ಕೃಷ್ಣನ ಮಾಯೆಗೆ ಒಳಗಾದಂಥವ್ರು ಯಾರು ಕೂಡ ಬೆನ್ನು ಹತ್ತಲಿಕ್ಕಾಗಲಿಲ್ಲ. ಆಮೇಲೆ ಎದುರುಗೊಂಡಂತವರಾಗಿ ಹೋರಾಟ ಮಾಡಿದಾಗ ಎಲ್ಲರನ್ನ ಸದೆ ಬಡಿಯುತ್ತಲಿದ್ದಾರೆ. ಕೈಯಲ್ಲಿ ರುಕ್ಮಿ ಸಿಗ್ತಾನೆ, ರುಕ್ಮಿಣಿಯ ಅಣ್ಣ. ಒಂದು ಪ್ರತಿಜ್ಞೆ ಮಾಡಿರ್ತಾನೆ, ಕೃಷ್ಣನನ್ನ ಸೋಲಿಸಲು ಹೊರತು ನಾನಿಲ್ಲಿ ಹೊರಗಡೆ ಹೆಜ್ಜೆ ಇಡೋದಿಲ್ಲ ಅಂತ. ಅವನು ಆ ಜನ್ಮ ಪೂರ್ತಿಯಲ್ಲಿ ತನ್ನ ರಾಜ್ಯದಲ್ಲಿ ಕಾಲ ಇಡೋದಿಲ್ಲ. ಯಾಕೆ? ಅವನು ಪ್ರತಿಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಅಷ್ಟೇ ಅಲ್ಲ, ತನ್ನ ಮಗಳನ್ನ ಕೃಷ್ಣನ ಮಗನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ, ಮೊಮ್ಮಗಳನ್ನ ಮೊಮ್ಮಗನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಹೊರತು ಅವನ ಕಡೆಯಿಂದ ಪ್ರತಿಜ್ಞೆ ಪೂರ್ತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ರುಕ್ಮಿಣಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ನನ್ನ ತವರಿನ ಕೊಡಿ, ಇದನ್ನು ಬಿಟ್ಟು ಬಿಡು, ಕೊಲ್ಲಬೇಡ ಅಂತ ಹೇಳಿ ಅವನ ತಲೆಯನ್ನ ಬೋಳಿಸಿ ರುಕ್ಮಿಣಿಯನ್ನ ಬಿಡತಕ್ಕಂಥವರಾಗುತ್ತಲಿದ್ದಾರೆ. ಒಂದು ಕಡೆಗೆ ಬಲರಾಮ ರೇವತಿಯರ ಜೋಡಿ, ಮತ್ತೊಂದು ಕಡೆಗೆ ಕೃಷ್ಣ ರುಕ್ಮಿಣಿಯರ ಜೋಡಿ ಎರಡೂ ನಿಂತುಕೊಂಡಂತಹ ಸಂದರ್ಭದಲ್ಲಿ ವಸಿಷ್ಠಾದಿ ಮಹರ್ಷಿಗಳೆಲ್ಲ ಬಂದು ಹೇಳುತ್ತಲಿದ್ದಾರೆ, ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ. ನಮ್ಮ ನಿಮ್ಮ ವಿವಾಹವಾಗಬೇಕಾದ್ರೆ ಲಕ್ಷ್ಮೀನಾರಾಯಣರ ಧ್ಯಾನ ಬೇಕು. ಆದ್ರೆ ನಿತ್ಯೋತ್ಸವ ನಿತ್ಯ ತೋರಣ. ತಿರುಪತಿಯಲ್ಲಿ ಶ್ರೀನಿವಾಸನ ವಿವಾಹ ನಡೀತದೆ ಪ್ರತಿ ದಿವಸ 12ರಿಂದ 1, ಅಮಾವಾಸ್ಯೆ ಇರಲಿ, ಗ್ರಹಣ ಇರಲಿ, ಏಕಾದಶಿ ಇರಲಿ, ಏನೇ ಇರಲಿ, ಅವನಿಗೆ ನಿತ್ಯೋತ್ಸವ ನಿತ್ಯ ತೋರಣ, ಅವನಿಗೆ ಯಾವ ಭೇದ ಭಾವಗಳೂ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಚಿಂತನೆ ಮಾಡಬೇಕು, ನಮಗೆ ಕಲ್ಯಾಣ ಮಾಡಲಿಕ್ಕಾಗಿ ಅಂತ ಹೇಳಿ. ಹಾಗಾದ್ರೆ ಪರಮಾತ್ಮ ಎಂಥವ? ಶ್ರೀಮತ್ಸ್ಯಾಕೃತಿ ಕೂರ್ಮನಾಗಿ ವರಹ ನರಸಿಂಹನೆಂದೆನಿಸಿದ ವಾಮನ ಭೃಗುವರ್ಯ ರಾಮ ರಘುಪ ಯದುವಂಶದೀತ ಜನಿಸಿದ ತಾಮತ್ತೆ ನಿಜ ಬೌದ್ಧ ಕಲ್ಕಿ ಎನಿಸಿ ತಾಳ್ದಾವತಾರಂಗಳಂ ಶ್ರೀಮಾಧವಧುಯಾನಿದೆ ವಧುವರ ಕುರ್ಯಾತ್ ಸದಾ ಮಂಗಲಂ. ಇಂತಹ ಪರಮಾತ್ಮನ ಬಗ್ಗೆ ನೀವು ಹೇಳ್ತೀರಿ ಅಂತಾದ್ಮೇಲೆ ನಮ್ಮ ಹುಡುಗಿ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಹೇಳಿ ಮಾತುಕತೆ ಕುತ್ಕೊಂಡಾಗ ಹೇಳಿದ್ರು ವರನ ಪಕ್ಷದವರು, ನಮ್ಮ ಮಗಳಿಗೆ ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ರಿ, ನಾಜುಕ್ಕಿದ್ದಾಳ್ರಿ, ಏನು ಜಾಸ್ತಿ ಕೆಲಸ ಹಚ್ಚಬಾರ್ದು, ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ದೇವತೆಗಳು ಹೇಳಿದ್ರು, ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕ. ನಿಮ್ಮ ಹುಡುಗಿ ಏನ್ ಮಾಡ್ಬೇಕಾಗಿಲ್ರಿ, 14 ಲೋಕಗಳು ಪರಮಾತ್ಮನ ಮನೆ, ಅದಿಷ್ಟು ತೊಳೆದು ಬಳೆದು ಸ್ವಚ್ಛ ಮಾಡಿ ಇಟ್ಕೊಂಡು ಸಾಕು, ಬೇರೆ ಏನ್ ಮಾಡೋದು ಬೇಡ ಅಂತ. ವಾದಿರಾಜರ ಸೊಬಗು ಬಹಳ ಚಂದವಾಗಿ ನಮಗೆ ನೋಡ್ಲಿಕ್ಕೆ ಬರ್ತದೆ. ಇಷ್ಟೇ ಬಹಳ ಇಲ್ಲೇ 84 ಲಕ್ಷ ಜೀವರಾಶಿಗಳು, ಒಂದು ಟಿಫನ್, ಒಂದು ಊಟ, ಒಂದು ಅನ್ನ ಸಾರು ಮಾಡಿ ಹಾಕಿ ಸಾಕು ಅಂತೇಳಿ ಬಹಳ ಚಂದವಾಗಿ ನಾವು ನೋಡ್ತಕ್ಕಂಥವ್ರಾಗುತ್ತಲಿದ್ದೇವೆ. ಎಂತಹ ಲಕ್ಷ್ಮೀ ದೇವಿಯರು? ವಸಂತ ಲಕ್ಷ್ಮಿ, ವನರಾಜ ಲಕ್ಷ್ಮಿ, ಕ್ಷೀರಾಬ್ಧಿ ಪುತ್ರಿ, ಕಮಲಾಯದಾಕ್ಷಿ, ಶ್ರೀ ವಿಷ್ಣು ಪತ್ನಿ, ಭುವನೈಕ ಮಾತಾ, ವಧೂವರಾಭ್ಯಾಂ ವರದಾ ಭವಂತು. ಇಂತಹ ಕೃಷ್ಣ ರುಕ್ಮಿಣಿಯರ ಜೋಡಿ ಇಲ್ಲಿ ವಿವಾಹವಾಗತಕ್ಕಂತಹದ್ದಾಗುತ್ತಲಿದೆ. ಕೊರಳಿಗೆ ಮಾಂಗಲ್ಯವನ್ನು ಕೃಷ್ಣ ಪರಮಾತ್ಮ ಕಟ್ಟುತ್ತಲಿದ್ದಾನೆ. ಕಾರಣ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ನನ್ನ ಕಲ್ಯಾಣ ಅಲ್ಲ, ಪರಮಾತ್ಮ ಲಕ್ಷ್ಮೀದೇವಿಗೆ ಕೊಟ್ಟ ಸೌಭಾಗ್ಯ ಅದು, ಸ್ವರಮಣ ಪರಮಾತ್ಮ. ಅದನ್ನೇ ಅಲ್ಲವೇ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ನಾವು ಓದೋದು, ಕನ್ಯೆ ಇವನಿಗೆ ಅನ್ಯರೇಕೆಂದು ಬೆರಗಾದಳು, ಮೋಹಿನಿ ರೂಪವನ್ನು ನೋಡಿ ಗಾಬರಿ ಆಗ್ತಾಳೆ ಲಕ್ಷ್ಮೀದೇವಿ, ನಾನು ಯಾಕೆ ಬೇಕು ಇವನಿಗೆ, ತನ್ನದೇ ರೂಪ ಚಂದವಾಗಿದೆ ಅಂತೇಳಿ. ಹಾಗಾಗಿ ಅಂತಹ ಪರಮಾತ್ಮನ ರೂಪಕ್ಕೆ ಅವನು ಕೊಟ್ಟ ಸೌಭಾಗ್ಯ ಎಂಬುದಾಗಿ ನೆಮ್ಮದಿಯನ್ನ ಪಡೆಯತಕ್ಕಂಥವಳು ನಿತ್ಯ ಮುತ್ತೈದೆ, ಕಟ್ಟಿದ ಮಂಗಳಸೂತ್ರ, ಜಗತ್ತಿನ ಕಲ್ಯಾಣಕ್ಕಾಗಿ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ತಂಜೀವ ಶರದಶತಂ. ಇಡೀ ಲೋಕಗಳು ಸುಖಮಯವಾಗಿರಲಿ ಎಂಬುದಾಗಿ ಮಾಂಗಲ್ಯವನ್ನು ಕಟ್ಟಿ ಅಗ್ನಿಯಲ್ಲಿ ಪಾವಿತ್ರ್ಯವನ್ನು ತುಂಬಲಿಕ್ಕಾಗಿ ಅಗ್ನಿಯನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಲಾಜಾ ಹೋಮ, ವಿವಾಹ ಹೋಮ, ಗೃಹ ಪ್ರವೇಶನಿ ಹೋಮಗಳನ್ನು ಮಾಡಿ ಪ್ರದ್ಯುಮ್ನೆಂಬತಕ್ಕಂತಹ ಮಗುವನ್ನು ಪಡೆಯತಕ್ಕಂಥವನಾಗುತ್ತಲಿದ್ದಾನೆ. ನಮ್ಮ ಪ್ರಹ್ಲಾದ್ ಕುಲಕರ್ಣಿಯವರು ಕೂಡ ತಮ್ಮ ಷಷ್ಠಿಪೂರ್ತಿ ನಿಮಿತ್ತ ಮತ್ತು ಯಾವ ಮಗಳಾದ ಶ್ವೇತೆಯ ಮತ್ತು ಅಶೋಕರ ವಿವಾಹ ನಿಮಿತ್ತವಾಗಿ ನಮ್ಮನ್ನೆಲ್ಲ ಪ್ರೀತಿ ಅಭಿಮಾನದಿಂದ ಇಲ್ಲಿ ಬರಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿಕೊಂಡು, ಎಲ್ಲರೂ ಇದ್ದರೂ ಕೂಡ ನಾವು ಕೂಡ ಇದ್ದ ಹಾಗೆ ನೀವೆಲ್ಲ ಬಂದ್ರೆ ಚಂದ ಎಂಬುದಾಗಿ ಕರೆಸಿಕೊಂಡಿದ್ದಾರೆ. ಇವತ್ತು ದೇವತಾ ಸಮಾರಾಧನೆ ಮಾಡಿದೀವಿ, ನಾಂದಿ ಪ್ರತಿಷ್ಠಾಪನೆಯನ್ನು ಮಾಡಿದೀವಿ, ಚಪ್ಪರದ ಪೂಜೆಯಾಗಿದೆ. ಅಲ್ಲಿ ಬೆಳಗ್ಗೆ ನಾಂದಿ ದೇವತೆ ಶ್ರಾದ್ದಾಂಗ, ತಂದೆ ತಾಯಿಗಳು, ಬ್ರಾಹ್ಮಣರ ಸುವಾಸನೆ ಭೋಜನ ಆಗಿದೆ. ಇದೊಂಚೂರು ಕೊರತೆ ಆಗಿತ್ತು, ಮಧ್ಯಾಹ್ನ ಅಂದ್ಕೊಂಡಿದ್ದೆ, ಊಟ ಬಹಳ ತಡ ಆಗ್ತಂದು ಬಿಟ್ಟಿದ್ದೀವಿ. ಆದ್ರೂ ಪರಮಾತ್ಮನ ಸಂಕಲ್ಪ, ಏಕೆ ಸತ್ಯ ಸಂಕಲ್ಪ ಏಕೋ ವರೆಣ್ಯೋವಶಿ, ಒಂದು ಶುದ್ಧವಾದ ಸಂಕಲ್ಪ ನಮ್ಮನ್ನು ಹೆಂಗೆಂಗೋ ಕೂಡಿಸ್ತದೆ. ಹಾಗಾಗಿ ಸಾಯಂಕಾಲ ವಿಶ್ರಾಂತಿ ತೆಗೆದುಕೊಂಡು ಬಂದಾಗ ನೋಡಿದೀವಿ, ಖಾಲಿದೆ ಹೇಳ್ತೀನಿ ಅಂತಂದ್ರೆ ಬಹಳ ಆನಂದ ಪಟ್ಟರು ಹೇಳಿದ್ರು. ಹಾಗಾಗಿ ಅವರ ಷಷ್ಠಪೂರ್ತಿ ನಿಮಿತ್ತವಾಗಿ, ಮಗಳ ವಿವಾಹ ಕಾರ್ಯದ ನಿಮಿತ್ತವಾಗಿ ಈ ರುಕ್ಮಿಣಿ ಕಲ್ಯಾಣವನ್ನ, ಅವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ, ಪರಮಾತ್ಮನಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧಾ ಭಕ್ತಿ ಜ್ಞಾನ ವೈರಾಗ್ಯಗಳು, ಉತ್ತಮ ಗೃಹಸ್ಥ ಧರ್ಮಾಚರಣೆ ಕುಲೋನ್ನತಿಯಾಗಲಿ ಎಂಬುದಾಗಿ ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ಶುಭಾಶಯಗಳನ್ನು ತಿಳಿಸುತ್ತಾ, ವಾದಿರಾಜರು ರಚಿಸಿದ ರುಕ್ಮಿಣೀಶ ವಿಜಯಕ್ಕೂ, ವಾದಿರಾಜರು ರಚಿಸಿದ ಲಕ್ಷ್ಮೀ ಶೋಭನಕ್ಕೂ ಹಾಗೂ ಶ್ರೀ ವೇದವ್ಯಾಸ ದೇವರು ರಚನೆ ಮಾಡಿದ ಭಾಗವತದ ದಶಮಸ್ಕಂದದ ರುಕ್ಮಿಣಿಯ ಕಲ್ಯಾಣಕ್ಕೆ ಮಂಗಳವೆನ್ನುತ್ತಾ ಕೃಷ್ಣಾರ್ಪಣವೆನ್ನುತ್ತಲಿದ್ದೇವೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯಃ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿದಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮದಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ
ದೇವತಾ ಮಂಡಲ ಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ ಸಿಂಹೋ ಕಿಲಾಜ್ಞಾನಮತಧ್ವಾಂತ ದಿವಾಕರ ಜೇತ್ತಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಬರೋರಿದ್ರೆ ಬಡ ಬಡ ಬಂದ್ಬಿಡ್ರಿ, ಬಂದು ಕೂತವ್ರು, ಇಲ್ಲ ಆಮೇಲೆ ಕೊಡೋಣ. ಬಾ ನೀನೇ ಬಾ, ಕರಿ ಮುತ್ತೈದಿ ಬಾ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಲೌಕಿಕ ವೈದಿಕರು, ಈ ರೀತಿ ಈಗ ವೈದಿಕವಾಗಿ ಉದ್ಯೋಕ್ತವಾಗಿ ನಾವು ಇಲ್ಲಿ ಚಾಲನೆ ಮಾಡಿದ್ದೇವೆ.